ವಿದ್ಯಾರ್ಥಿಗಳೇ, ಇಂದಿನ ದಿನ ನಾವು ನಮ್ಮ ಮುಂದುವರಿದ ಭಾಗವಾಗಿರ್ತಕ್ಕಂಥ BPCG 173 ಬ್ಲಾಕ್ 2 ಅಲ್ಲಿ ನಾವು ಇದ್ದೀವಿ. ಯೂನಿಟ್ 3 ಅದರಲ್ಲಿ ನಾವು ಸೋರ್ಸಸ್ ಆಫ್ ಸ್ಟ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದೇ ಯೂನಿಟ್ ಆಫ್ 3 ಅಲ್ಲಿ ನಾವು ಮೊದಲ ತರಗತಿಯಲ್ಲಿ ನಾವು ಸ್ಟ್ರೆಸ್ ಅಂದ್ರೆ ಏನು, ಒತ್ತಡ ಅಂದ್ರೆ ಏನು, ಒತ್ತಡದ ಸಿಂಪ್ಟಮ್ಸ್ ಏನು, ಲಕ್ಷಣಗಳು ಏನು ಕಂಡು ಬರುತ್ತೆ, ಅದರಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ. ಅದರಲ್ಲೂ ಕೂಡ ಮುಖ್ಯವಾಗಿ ಫಿಸಿಯೋಲಜಿಕಲ್ ಆಸ್ಪೆಕ್ಟ್ ಆಫ್ ಸ್ಟ್ರೆಸ್ ಅಂಡ್ ಸೈಕಾಲಜಿಕಲ್ ಆಸ್ಪೆಕ್ಟ್ ಆಫ್ ಸ್ಟ್ರೆಸ್ ಬಗ್ಗೆನೂ ಕೂಡ ನಾವು ಮಾತಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಒಂದು ಫಿಸಿಯೋಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ನಮಗೆ ಯಾವ ರೀತಿ ಸ್ಟ್ರೆಸ್ ನಮ್ಮನ್ನ ಎಕ್ಸ್ಪ್ಲೋಯ್ಟ್ ಮಾಡ್ತಕ್ಕಂಥದ್ದು ಅಥವಾ ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳೇನು, ಮತ್ತೆ ಸೈಕಾಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ಯಾವ ರೀತಿ ನಮಗೆ ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ಕೂಡ ನಾವು ಒಂದೊಂದಾಗಿ ಚರ್ಚೆಯನ್ನು ಮಾಡಿದ್ವಿ. ಅದರ ಒಂದು ಡೈಮೆನ್ಷನ್ ಏನಿದೆ, ಈಗ ನಾವು ಸಾಕಷ್ಟು ಸಿಂಪ್ಟಮ್ಸ್ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಅದರಲ್ಲಿ ನಮಗೆ ಆಂಗ್ಸೈಟಿ ಆಗಿರ್ಬೋದು, ಹಾಗೆ ಅದರ ಜೊತೆಗೆ ನಮಗೆ CHD ಕೊರೋನರಿ ಹಾರ್ಟ್ ಡಿಸೀಸ್ ಆಗ್ತಕ್ಕಂಥದ್ದು, ಮತ್ತೆ ಪರ್ಸನಾಲಿಟಿ ಕೂಡ ಹೇಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಸ್ಟ್ರೆಸ್ ಬಂದಾಗ ಅಂತೇಳಿ. ಬಹುತೇಕ ಸಂದರ್ಭಗಳಲ್ಲಿ ನಮಗೆ ಗೊತ್ತಿರದೆ ಅಥವಾ ನಮಗೆ ಅವೇರ್ನೆಸ್ ಇರದೇ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಸ್ಟ್ರೆಸ್ ನಮಗೆ ಬಂದು ಸಾಕಷ್ಟು ಸಮಸ್ಯೆಗಳನ್ನ ಮಾಡುತ್ತೆ ಅಂತ ನಾವು ಚರ್ಚೆಯನ್ನು ಮಾಡಿದ್ವಿ. ಅದರಲ್ಲಿ ಎರಡು ಕಾರಣಗಳನ್ನು ಕೂಡ ಕೊಟ್ವಿ ನಾವು. ಒಂದು ಫಿಸಿಯೋಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ಸ್ಟ್ರೆಸ್ ಬರ್ತಕ್ಕಂಥದ್ದು, ಮತ್ತೆ ಸೈಕಾಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ಸ್ಟ್ರೆಸ್ ಬರ್ತಕ್ಕಂಥದ್ದು. ಮತ್ತೆ ಸ್ಟ್ರೆಸ್ಗೂ ಕೂಡ ಆದಷ್ಟು ನಾವು ಕಾರಣಗಳನ್ನು ಹುಡುಕಕ್ಕೆ ಪ್ರಯತ್ನ ಪಟ್ವಿ. ಸ್ವಲ್ಪ ಮಟ್ಟಿಗೆ ಅದು ಇಂದಿನ ತರಗತಿಯಲ್ಲಿ ನಾವು ಒಂದು ಇಂಟ್ರೊಡಕ್ಟರಿ ಲೆವೆಲ್ ಅಲ್ಲಿ ಸ್ಟ್ರೆಸ್ ಬಗ್ಗೆ ನಾವು ತಿಳ್ಕೊಳಕ್ ಪ್ರಯತ್ನ ಪಟ್ವಿ. ಈಗ ನಮಗೆ ನಾವೇ ಪ್ರಶ್ನೆನ ಹಾಕಿಕೊಳ್ಬಹುದಂತ ಒಂದು ಸಂದರ್ಭ ಏನಪ್ಪಾ ಅಂದ್ರೆ, ಈ ಸ್ಟ್ರೆಸ್ ಹೇಗೆ ಹುಟ್ಟುತ್ತೆ, ಈ ಕಾರಣಗಳೇನು ಅಂತಕ್ಕಂಥದ್ದು, ಆಂಟಿಸಿಪೇಟರಿ ರೀಸನ್ಸ್ ಅಂತ ನಾವೇನ್ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಅದರ ಮೂಲ ಕಾರಣಗಳೇನು, ಎಲ್ಲಿ ಸ್ಟ್ರೆಸ್ ಉದ್ಭವ ಆಗುತ್ತೆ, ಅದರ ಮೂಲ ಸ್ವರೂಪ ಏನು ಅಂತಕ್ಕಂಥ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಮಗೆ ಸಿಂಪ್ಟಮ್ಸ್ಗಳನ್ನು ಅರ್ಥ ಮಾಡ್ಕೊಂಡಾಗಲೇ ಗೊತ್ತಾಗುತ್ತೆ, ಸಾಕಷ್ಟು ಅಂಶಗಳು ನಮಗೆ ತಿಳಿದು ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ವ್ಯಕ್ತಿಯ ದಿನನಿತ್ಯದ ಜೀವನದ ಮೇಲೆ ಯಾವ ರೀತಿ ಅವು ಪ್ರಭಾವವನ್ನು ಬೀರಿರುತ್ತೆ, ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ, ದಿನನಿತ್ಯದ ಹ್ಯೂಮನ್ ಬಿಹೇವಿಯರ್ ಅಲ್ಲಿ ಆ ಸ್ಟ್ರೆಸ್ಸಿನ ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ನಮಗೆ ಮುಖ್ಯವಾಗಿ ಅದರ ಮೂಲವನ್ನು ಹುಡುಕ್ತಕ್ಕಂಥದ್ದು, ಸ್ಟ್ರೆಸ್ಸಿನ ಮೂಲವನ್ನು ಹುಡುಕಿದಾಗ ನಮಗೆ ಸಾಕಷ್ಟು ವಿಷಯಗಳು ಕಂಡು ಬರುತ್ತೆ. ನಾವು ಮೂಲವನ್ನ ಹುಡುಕೋದಕ್ಕೆ ಕೆಲವಾರು ಸಂದರ್ಭಗಳಲ್ಲಿ ನಮ್ಮ ಕೈಲಿ ಆಗೋದಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಗ ಒಂದು ಕಾರ್ಪೊರೇಟ್ ಕಂಪನಿಲಿ ನಾವು ಕೆಲಸ ಮಾಡ್ತಿದ್ದಾಗ ಹೆಚ್ಚು ಒತ್ತಡ ಇರ್ತಕ್ಕಂಥದ್ದು, ಅವರಿಗೆ ಸಮಯವೇ ಸಿಗದೆ ಇರ್ತಕ್ಕಂಥ ಒಂದು ಸಂದರ್ಭಗಳನ್ನು ಕೂಡ ನಾವು ಕಾಣ್ತೀವಿ. ಏನಾಗುತ್ತೆ ಅಂದ್ರೆ, ಸಮಯ ಸಿಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸರಿಯಾದ ರೀತಿ ಒಂದು ಮನೋತಜ್ಞರ ಒಂದು ಸಲಹೆಗಳನ್ನು ಪಡೆಯೋದಾಗ್ಲಿ, ಅಥವಾ ಅವರ ಒಂದು ಆರೋಗ್ಯವಾದ ಬಗ್ಗೆ, ಇವನ್ ದೈಹಿಕ ಆರೋಗ್ಯದ ಬಗ್ಗೆನೂ ಕೂಡ ಗಮನ ಕೊಡದೇ ಇರ್ತಕ್ಕಂಥ ಸ್ಥಿತಿಗಳು ಬಂದಿರುತ್ತೆ. ಈಗ ನಾವು ವೀಕೆಂಡ್ ಅಲ್ಲಿ ನಮಗೆ ಸಮಯ ಸಿಕ್ಕಾಗ ಬೇರೆ ಕಡೆ ಹೋಗ್ತಕ್ಕಂಥದ್ದು, ಅಥವಾ ಒಂದು ಪ್ರವಾಸವನ್ನು ಮಾಡ್ತಕ್ಕಂಥದ್ದು, ಒಂದು ಆನಂದವಾದಂಥ ವಾತಾವರಣಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆದ್ರೆ ನಮ್ಮನ್ನೇ ನಾವು ನೋಡ್ಕೋಬೇಕು, ನಮ್ಮ ಇಂಟ್ರೋಸ್ಪೆಕ್ಷನ್ ಮಾಡ್ಕೋಬೇಕು, ನಮ್ಗೆ ಏನೆಲ್ಲ ಒತ್ತಡದ ಮೂಲಗಳಿವೆ ಅಂತಕ್ಕಂಥ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒತ್ತಡಕ್ಕೆ ಯಾರು ಕಾರಣಗಳನ್ನ ತಿಳ್ಕೊಳ್ತಾರೆ, ಯಾಕೆ ನಮಗೆ ಒತ್ತಡ ಬರ್ತಾ ಇದೆ, ಅದರ ಕಾರಣಗಳೇನು, ಅದರ ಮೂಲ ಎಲ್ಲಿದೆ ಅಂತ, ಸೋರ್ಸ್ ಅಂತ ನಾವು ಅದಕ್ಕೆ ಈ ಟಾಪಿಕ್ ಅಲ್ಲಿ ನಾವು ಇವತ್ತು ಮಾತಾಡೋಣ. ಅದ್ರ ಬಗ್ಗೆ ನಾನು ಇವತ್ತು ಪೀಠಿಕೆನ ಹಾಕ್ತಾ ಇದ್ದೀನಿ. ಎಲ್ಲಿ ಸ್ಟ್ರೆಸ್ ನಮಗೆ ಸಮಸ್ಯೆಯನ್ನು ತಂದೊಡ್ಡುತ್ತೆ. ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ಆ ಸೋರ್ಸ್ ಮೂಲವನ್ನು ನಾವು ಹುಡುಕದೇ ಇದ್ದಂತ ಸಂದರ್ಭಗಳಲ್ಲಿ ಈ ಸ್ಟ್ರೆಸ್ ನಮಗೆ ಬಹಳ ಹಾನಿಕಾರಕವಾಗಿರ್ತಕ್ಕಂಥ ಪರಿಣಾಮಗಳನ್ನ, ಕಾನ್ಸಿಕ್ವೆನ್ಸಸ್ ಅನ್ನ ಬೀಳ್ತಕ್ಕಂಥದ್ದು. ಬಹುತೇಕ ಸಂದರ್ಭಗಳಲ್ಲಿ ನಮಗೆ
ಇದರ ಕಾರಣಗಳೇ ಇರ್ತಕ್ಕಂಥ ಒಂದು ಸಂದರ್ಭ ಬಂದಾಗ ನಾವು ಅದನ್ನ ಸ್ಟ್ರೆಸ್ ನ ಅನುಭವಿಸ್ತೀವಿ ಹೊರತು ನಾವು ಅದರ ಬಗ್ಗೆ ಬೇರೆ ರೀತಿಯ ಒಂದು ಅನುಕೂಲವಾದಂತ ವಾತಾವರಣವನ್ನ ಅಥವಾ ಅದಕ್ಕೆ ಒಂದು ಸುಲಭವಾದಂತ ಉಪಾಯಗಳನ್ನು ನಾವು ಹುಡ್ಕೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಸೊ ನಮಗೆ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಅದು ಮೂಲಕ್ಕೆ ಹೋಗ್ಬೇಕಾಗ್ತದೆ. ಯಾವುದೇ ಒಂದು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳುವಾಗ ಅದರ ಮೂಲಕ್ಕೆ ಹೋದಾಗ ಆಂಟಿಸಿಪೆಂಟ್ ಫ್ಯಾಕ್ಟರ್ಸ್ ಅನ್ನ ನಾವು ತಿಳ್ಕೊಂಡಾಗ ಇದರ ಮೂಲ ಇದು ಅಂತೇಳಿ ನಮಗೆ ವಿಷಯ ಗೊತ್ತಾಗುತ್ತೆ. ಅದರ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಮೂಲ ಈಗ ನಾವು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ನಮಗೆ ಒಬ್ಬ ವ್ಯಕ್ತಿ ಡಿಪ್ರೆಷನ್ ಆಗಿರ್ತಕ್ಕಂಥ ಕಾರಣಗಳು ಒಂದು ದಿನ ಶುರುವಾಗಿರ್ತಕ್ಕಂಥದ್ದಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಯುವಕ ಆಗಿರ್ಬೋದು ಒಂದು ಡಿಪ್ರೆಷನ್ ಅಲ್ಲಿ ಇದ್ದಾನೆ ಅಂದ್ರೆ ಆ ಡಿಪ್ರೆಷನ್ ಒಂದು ದಿನ ಬೆಳೆದಿರ್ತಕ್ಕಂಥ ಒಂದು ಡಿಪ್ರೆಷನ್ ಬಹುತೇಕ ಕಡಿಮೆ ಆಗುತ್ತೆ. ಅಂದ್ರೆ ಡಿಪ್ರೆಷನ್ಸ್ ಸಾಮಾನ್ಯವಾಗಿ ಲಾಂಗ್ ಟರ್ಮ್ ಅಲ್ಲಿ ನಾವು ನೋಡಿದಾಗ ಅದಕ್ಕೆಲ್ಲ ಸಾಕಷ್ಟು ಮೂಲ ಕಾರಣಗಳು ಇರ್ತವೆ. ಒಂದು ಫ್ಯಾಮಿಲಿ ರೀಸನ್ಸ್ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಒತ್ತಡಗಳು ಅಷ್ಟು ಸುಲಭವಾದಂತ ಒಂದು ಒತ್ತಡವೇನು ಆಗಿರೋದಿಲ್ಲ. ಒಂದು ಇನ್ನರ್ ಪ್ಯಾಬ್ರಿಕ್ಸ್ ಏನಿದೆ ಒಳಗಡೆನೆ ಫ್ಯಾಮಿಲಿ ಮೆಂಬರ್ಸ್ ಇಂಟರಾಕ್ಷನ್ಸ್ ಮಾಡ್ತಕ್ಕಂಥ ನೀತಿಗಳಲ್ಲೂ ಕೂಡ ಒತ್ತಡಕ್ಕೆ ಬರ್ತಕ್ಕಂಥದ್ದು. ಅಥವಾ ಪರೀಕ್ಷೆಯ ಒತ್ತಡಗಳಾಗಿರ್ಬೋದು 10ನೇ ಮತ್ತು 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕೀರ್ಣ ಆಗ್ತಕ್ಕಂಥದ್ದು. ಅದು ಸಂಕೀರ್ಣ ಆದಾಗ ಅದರ ಸಮಸ್ಯೆ ಮೂಲ ನಮಗೆ ಗೊತ್ತಾಗುತ್ತೆ. ಸಂಕೀರ್ಣ ಆದಾಗ ಇದ್ರ ಬಗ್ಗೆ ನಾವು ಸೊಲ್ಯೂಷನ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಕ್ ಶುರು ಮಾಡ್ತೇವೆ. ಎಲ್ಲಿವರೆಗೂ ನಾವು ಆ ಸಂಕೀರ್ಣತೆ ನಮ್ಗೆ ಇರೋದಿಲ್ಲ, ಆ ಸಂಕೀರ್ಣತೆ ಇಲ್ದಾಗ ನಮಗೆ ಏನು ತೊಂದರೆ ಆಗೋದಿಲ್ಲ. ಸಂಕೀರ್ಣತೆ ಬಂದ ನಂತರ ನಾವು ಎಲ್ಲಿ ಏನ್ ಮಾಡ್ತೀವಿ ಅಂತೇಳಿ ಗೊತ್ತಾಗೋದಿಲ್ಲ ನಮಗೆ. ನಮ್ಮ ವರ್ತನೆಗಳಿಗೆ ಕಾರಣಗಳೇನು ಅಂತಕ್ಕಂಥದ್ದು ಹುಡುಕೋಕೆ ಬಹಳ ಸಮಸ್ಯೆ ಆಗ್ತಕ್ಕಂಥದ್ದು. ಹಾಗೆ ನೋಡಿದಾಗ ನಮಗೆ ಒತ್ತಡಕ್ಕೆ ಮೂಲ ಕಾರಣಗಳೇನು, ಒತ್ತಡ ಎಲ್ಲಿಂದ ಬರುತ್ತೆ ಅಂತ ನಾವು ವಿಚಾರ ಮಾಡ್ತಾ ನೋಡಿದಾಗ ಸಾಕಷ್ಟು ನಮ್ಮ ಒತ್ತಡಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಗುರುತಿಸ್ಬೋದು. ವಿದ್ಯಾರ್ಥಿಗಳ ಉದಾಹರಣೆಯನ್ನು ನಾನು ಕೊಟ್ಟು ನಿಮಗೆ ಹೇಳಿದ್ದೀನಿ. ವಿದ್ಯಾರ್ಥಿಗಳಲ್ಲಿ ಈಗ 10 ಮತ್ತು 12ನೇ ತರಗತಿ ಈಗ ಪರೀಕ್ಷಾ ಸಮಯ, ಈಗ ಮಾರ್ಚ್ ತಿಂಗಳಲ್ಲಿ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಸಮಯವನ್ನ ಸದುಪಯೋಗ ಪಡಿಸ್ಕೊಂಡು, ಈಗಲೂ ಕೂಡ ಸಮಯ ಇದೆ ನಮಗೆ. ಈಗ ಮಾರ್ಚ್ ತಿಂಗಳು ನಡೆಯುತ್ತಿರೋದ್ರಿಂದ ಈಗಾಗಲೇ ಪರೀಕ್ಷೆ 10ನೇ ತರಗತಿಯವರು ನಡೀತಿದೆ. ಈಗ 11th and 12th ಸ್ಟೂಡೆಂಟ್ಸ್ CBSE ಪರೀಕ್ಷೆ ನಡೀತಕ್ಕಂಥವ್ರು ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೀತಕ್ಕಂಥ ವಿದ್ಯಾರ್ಥಿಗಳು, ಇವರೆಲ್ಲರಿಗೂ ಕೂಡ ಒಂದು ಕಿವಿ ಮಾತನ್ನಾಗಿ ನಾವು ಹೇಳ್ಬೇಕಪ್ಪ ಏನಪ್ಪಾ ಅಂದ್ರೆ ಸಮಯವನ್ನ ಮುಂಜಾಗರೂಕತೆಯಿಂದ ನಾವು ಅದಕ್ಕೆ ಆಗ್ತಕ್ಕಂಥ ಒಂದು ದೊಡ್ಡ ಪರಿಣಾಮವನ್ನ ತಡೆಗಟ್ಟೋದಕ್ಕೆ ಅವಾಯ್ಡೆನ್ಸ್ ಅಂತ ಏನ್ ಮಾಡ್ತೀವಿ ನಾವು ಆದಷ್ಟು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಅವಾಯ್ಡೆನ್ಸ್ ಓರಿಯೆಂಟೆಡ್ ಇರ್ಬೇಕು. ಅದನ್ನು ಆದಷ್ಟು ಬರದೆ ತಡೀತಕ್ಕಂಥದ್ದು, ಆ ಸಮಸ್ಯೆಗಳಿಗೆ ಬರದೆ ತಡೀತಕ್ಕಂಥ ಒಂದು ಒಂದು ಸ್ಕಿಲ್ಸ್ ಅನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗೆ ಈ ಸ್ಟ್ರೆಸ್ಗೆ ಕಾರಣವಾಗಿರ್ತಕ್ಕಂಥ ಸಾಕಷ್ಟು ಮೂಲಗಳು ವಿದ್ಯಾರ್ಥಿಯ ದೆಸೆಯಲ್ಲಾಗಿರ್ಬೋದು ಅಥವಾ ಒಂದು ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳ ಒಂದು ಜೀವನ ಆಗಿರ್ಬೋದು ಅಥವಾ ಒತ್ತಡಕ್ಕೊಳಗಾಗಿರ್ತಕ್ಕಂಥವ್ರು. ಇವತ್ತು ಆಧುನಿಕ ಜೀವನದಲ್ಲಿ ಇಂಥ ಒಂದು ವ್ಯಕ್ತಿನೇ ಸ್ಟ್ರೆಸ್ ಅಲ್ಲಿ ಇದ್ದಾನೆ ಅಂತ ಹೇಳಕ್ಕಾಗೋದಿಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಒಂದು ಒತ್ತಡಕ್ಕೊಳಗಾಗಿರ್ತಕ್ಕಂಥದ್ದು, ಅದರ ಸ್ವರೂಪ ಬೇರೆ ಬೇರೆ ಆಗಿರ್ತಕ್ಕಂಥದ್ದು. ಉದಾಹರಣೆಗೆ ನಾವು ಮನೋವೈದ್ಯರನ್ನ ನಾವು ಒಂದು ಕನ್ಸಲ್ಟ್ ಮಾಡ್ತೀವಿ. ಇವಾಗ ಸೈಕಾಲಜಿಸ್ಟ್ ಕೂಡ ಅವ್ರಿಗೂ ಕೂಡ ಕೆಲವೊಂದು ರೀತಿಯ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಈಗ ಡಾಕ್ಟರ್ಸ್ ಅಂತ ಹೇಳ್ತೀವಿ, ಡಾಕ್ಟರ್ಸ್ ಅಲ್ಲೂ ಕೂಡ ಪ್ರೊಫೆಷನಲ್ ಲೆವೆಲ್ ಅಲ್ಲಿ ಅವರು ಕೆಲಸ ಮಾಡುವಾಗ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗತ್ತೆ, ಕೆಲವೊಂದು ಬೇಗ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗತ್ತೆ, ಡಿಸಿಷನ್ ಮೇಕಿಂಗ್ ಮಾಡ್ಬೇಕಾಗತ್ತೆ. ಈ ಒಂದು ಆಪರೇಷನ್ಸ್ ನಾವು ಮಾಡಬೇಕು, ಆಪರೇಷನ್ ಥಿಯೇಟ್ರಿಗೆ ಹೋಗ್ಬೇಕು, ಸೀರಿಯಸ್ ಆಪರೇಷನ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ, ಒಂದು ಮೇಜರ್ ಆಪರೇಷನ್ಸ್ ಇರುತ್ತೆ ಅಂತ ಹೇಳಿ ನಾವು ನೋಡಿದಾಗ ಏನೆಲ್ಲ ಅದಕ್ಕೆ ಸಲಕರಣೆಗಳು ಬೇಕಾಗತ್ತೆ, ಏನೆಲ್ಲ ನಾವು ಪ್ರಿಕಾಷನ್ಸ್ ಅನ್ನು ತಗೋಬೇಕು, ಏನೆಲ್ಲ ಒಂದು ಏನಂದ್ರೆ ನಾವು ಪೂರ್ವ ತಯಾರಿನ ಮಾಡ್ಕೊಳ್ಬೇಕು. ಆ ಪೂರ್ವ ತಯಾರಿಯಲ್ಲೂ ಕೂಡ ನಮಗೆ ಒತ್ತಡಗಳು ಬರ್ತಕ್ಕಂಥ ಸಾಧ್ಯತೆ ಇದೆ. ಈಗ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಅಲ್ಲೂ ಕೂಡ ನಮಗೆ ಸ್ಟ್ರೆಸ್ ಇರ್ತಕ್ಕಂಥದ್ದು. ಆದ್ರೆ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಸ್ವಲ್ಪ ಅವರಿಗೆ ಹೆಚ್ಚು ಅದರ ಬಗ್ಗೆ ಜ್ಞಾನ ಇರೋದ್ರಿಂದ, ಆ ವಿಷಯಗಳನ್ನ ಸರಿಯಾಗಿ ತಿಳ್ಕೊಂಡಿರೋದ್ರಿಂದ ಅವರು ಅದನ್ನ ಸರಿಯಾಗಿ ಒಂದು ಸಮರ್ಥವಾಗಿ ಎದುರಿಸ್ತಕ್ಕಂಥ ಒಂದು ಶಕ್ತಿಯನ್ನ ಸ್ವಲ್ಪ ಪಡೆದಿರ್ತಾರೆ ಅವರು ಕಂಪೇರ್ ಟು ಅದರ್ ಪ್ರೊಫೆಷನಲ್ಸ್. ಈಗ ವೈದ್ಯರಾಗಿಯೂ ಕೂಡ ಅವರಿಗೆ ಎಷ್ಟೋ ಸಂದರ್ಭಗಳಲ್ಲಿ ಒಂದು ಒತ್ತಡಕ್ಕೆ ಸಿಗ್ತಕ್ಕಂಥ, ಯಾಕೆಂದ್ರೆ ಅಲ್ಲೂ ಕೂಡ ಒತ್ತಡಗಳು ಇರ್ತಕ್ಕಂಥದ್ದು.
ಈಗ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಟೈಮ್ ಶೆಡ್ಯೂಲ್ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ರೋಗಿಗಳನ್ನ ನೋಡ್ತಕ್ಕಂಥದ್ದು, ಆಪರೇಷನ್ಸ್ ಶೆಡ್ಯೂಲ್ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಮಾಡ್ತಕ್ಕಂಥದ್ದು, ಅಲ್ಲಿ ಎಲ್ಲ ಅವರಿಗೆ ಆದಂತ ಜವಾಬ್ದಾರಿಗಳನ್ನ ನಾವು ವಹಿಸಿರೋದ್ರಿಂದ ಸಾಕಷ್ಟು ಒತ್ತಡಗಳು ಬೆಳೀತಕ್ಕಂಥದ್ದು ಅಂತೇಳಿ. ಸೊ ಈಗ ಸಂಶೋಧನೆ ಪ್ರಕಾರ ನಾವು ನೋಡಿದಾಗ ಅತಿ ಹೆಚ್ಚು ಒತ್ತಡಕ್ಕೆ ಯಾರು ಒಳಗಾಗ್ತಾರೆ ಅಂದ್ರೆ, ಯಾವ ಕಂಪನಿಗಳಲ್ಲಿ, ಯಾವ ಒಂದು ಸಂಸ್ಥೆಗಳಲ್ಲಿ ಈ ಒಂದು ಎಂಪ್ಲಾಯೀಸ್ ಅಲ್ಲಿ ಹೆಚ್ಚು ರೆಗ್ಯುಲೇಟೆಡ್ ಇಲ್ಲದೆ ಇರ್ತಕ್ಕಂಥದ್ದು, ಒಂದು ರೆಗ್ಯುಲೇಷನ್ ಸರಿಯಾಗಿ ಇರದೇ ಇರ್ತಕ್ಕಂಥದ್ದು, ಸರಿಯಾಗಿ ಅವರಿಗೆ ಶಿಸ್ತಿನಿಂದ ಸಮಯಕ್ಕೆ ಸರಿಯಾಗಿ ಅವರಿಗೆ ಒಂದು ಒಳ್ಳೆಯ ಕೋಡಿಯಲ್ ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ, ಅನುಕೂಲಕರವಾದಂತ ವಾತಾವರಣವನ್ನು ನಿರ್ಮಿಸದೇ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಎಂಪ್ಲಾಯೀಸ್ಗೆ ಏನಾಗುತ್ತೆ ಅಂದ್ರೆ ಸ್ಟ್ರೆಸ್ ಬರ್ತಕ್ಕಂಥದ್ದು. ಆಮೇಲೆ ಯಾವುದೇ ಒಂದು ಅಡ್ರೆಸ್ ಅನ್ನು ನಾವು ಮಾಡದೆ, ಈಗ ಎಷ್ಟೋ ಸಂದರ್ಭಗಳಲ್ಲಿ ಎಂಪ್ಲಾಯೀಸ್ ಫ್ರಮ್ ತಳಮಟ್ಟದಿಂದ ನಾವು ಎಕ್ಸಿಕ್ಯೂಟಿವ್ ಲೆವೆಲ್ ಅಥವಾ ಒಂದು ಸಿಇಒ ಲೆವೆಲ್ಗೆ ಸಮಸ್ಯೆನ ತೆಗೆದುಕೊಂಡು ಹೋದಾಗ ಅಲ್ಲಿ ಅವರ ಸಮಸ್ಯೆನ ಹೇಗೆ ನಾವು ಡೀಲ್ ಮಾಡ್ತೀವಿ, ಆ ಸಮಸ್ಯೆನ ಹೇಗೆ ನಾವು ಸೊಲ್ಯೂಷನ್ಸ್ ಕೊಡ್ತೀವಿ ಅಂತಕ್ಕಂಥ ಒಂದು ವಿಷಯವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ತಳಮಟ್ಟದಿಂದ ನಮಗೆ ಬರ್ತಕ್ಕಂಥ ಒಂದು ಇಶ್ಯೂಸ್ ಯಾವುದೇ ಆಗಿರಲಿ, ಅದು ಅಂದ್ರೆ ಯಾವುದೇ ನೌಕರರ ಒಂದು ವಿಷಯ ಆಗಿರ್ಲಿ, ಅದನ್ನ ನಾವು ಯಾವ ರೀತಿ ಡೀಲ್ ಮಾಡ್ತಾ ಇದೀವಿ, ಅದಕ್ಕೇನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಕೇವಲ ಮೇಲಿನ ಸ್ತರದಿಂದ ಹೋಗ್ತಕ್ಕಂಥದ್ದಲ್ಲ, ಕೆಳ ಸ್ತರದಿಂದಲೂ ನಮಗೆ ಮಾಹಿತಿ, ಕೆಳ ಸ್ತರದಿಂದಲೂ ಹೈಯರ್ ಲೆವೆಲ್ ಇದಕ್ಕೆ ಮಾಹಿತಿ ಹೋದಾಗ ಯಾವುದೇ ಒಬ್ಬ ಎಂಪ್ಲಾಯೀಸ್ ಅವರಿಗೆ ಸಮಸ್ಯೆಗಳು ಬಂದಿರತಕ್ಕಂಥದ್ದು, ಅವರಿಗೆ ಒಂದು ಎಂಪ್ಲಾಯಬಿಲಿಟಿಗೆ ಸಂಬಂಧಪಟ್ಟಾಗೋ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೋ ಅಥವಾ ಸೋಷಿಯಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಾಗೋ ಅಥವಾ ಬೇರೆ ರೀತಿಯ ಒತ್ತಡಕ್ಕೆ ಅವರು ಸಿಲುಕಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವುದೇ ಒಂದು ಒಳ್ಳೆಯ ಕಂಪನಿ ತನ್ನ ನೌಕರರನ್ನ ಒತ್ತಡಕ್ಕೆ ತಂದ್ರೆ ಅದು ಕಂಪನಿಗೆ ಒಂದು ಲಾಸ್ ಆಗಿರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಇರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಈಗ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಈ ಒತ್ತಡದ ಮೂಲಗಳು ಬೇರೆ ಬೇರೆ ಪ್ರೊಫೆಷನಲ್ಸ್ಗಳಲ್ಲೂ ಕೂಡ, ಅಂದ್ರೆ ಎಲ್ಲಾ ರೀತಿಯ ಪ್ರೊಫೆಷನ್ಸ್ ಅಲ್ಲೂ ನಾವು ಕಂಡು ಬರುತ್ತೆ. ಅದರ ಮೂಲಗಳನ್ನು ಹುಡುಕೋದಾಗ ಅದರ ಸ್ವರೂಪಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಈಗ ವಿದ್ಯಾರ್ಥಿಗಳ, ಟೀಚರ್ಸ್ನ ಒಂದು ಸ್ಟ್ರೆಸ್, ಅವ್ರಿಗೂ ಕೂಡ ಸ್ಟ್ರೆಸ್ ಇರುತ್ತೆ. ಈಗ ನಾವು ಮಕ್ಕಳಲ್ಲಿ ಅಕಾಡೆಮಿಕ್ ಸ್ಟ್ರೆಸ್ ಅಂತಕ್ಕಂಥದ್ದು, ಮಕ್ಕಳು ಮತ್ತು ಶಿಕ್ಷಕರಲ್ಲೂ ಒಂದು ಹಂತಕ್ಕೆ ಅಕಾಡೆಮಿಕ್ ಸ್ಟ್ರೆಸ್ ಇರ್ತಕ್ಕಂಥದ್ದು. ಈಗ ನಮಗೆ ಶಿಕ್ಷಕರು ಅಂದಾಗ ನಾವು ಒಂದು ಸಿಲೆಬಸ್ ಅನ್ನ ಕವರ್ ಮಾಡ್ಬೇಕಾಗಿರ್ತಕ್ಕಂಥದ್ದು, ಸಮಯ ಕಡಿಮೆ ಇದ್ದಾಗ ನಾವು ಸಿಲೆಬಸ್ ಅನ್ನ ಕವರ್ ಮಾಡ್ಬೇಕಾಗತ್ತೆ. ಆ ಸಿಲೆಬಸ್ ಅನ್ನ ಕವರ್ ಮಾಡಕ್ಕೆ ನಮಗೆ ಕೆಲವೊಂದ್ಸತಿ ಸಮಯ ಕಡಿಮೆ ಇದೆ ಅನಿಸಿದಾಗ ಏನಾಗುತ್ತೆ, ನಮಗೆ ಒಂದು ಸ್ಟ್ರೆಸ್ ಆಗ್ತಕ್ಕಂಥದ್ದು ಅಥವಾ ನಮಗೆ ಹೆಚ್ಚು ನಮ್ಮ ಗಡಿಬಿಡಿಗೊಳಗಾಗ್ತಕ್ಕಂಥದ್ದು. ಅದೇ ರೀತಿ ಸ್ಟೂಡೆಂಟ್ಸ್ಗೂ ಕೂಡ ಆಗುತ್ತೆ. ಈಗ ಸಮಯ ಕಡಿಮೆ ಇದೆ, ಸಿಲೆಬಸ್ ನಾವು ಕವರ್ ಮಾಡ್ತಕ್ಕಂಥದ್ದು ಮತ್ತೆ ಅದರ ಅಧ್ಯಯನ ವಸ್ತು ವಿಷಯ ಏನಿದೆ ಅದು ಹೆಚ್ಚಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ರೀತಿಯ ಒಂದು ವಿಚಾರವನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿಯ ಒಂದು ಡೈಮೆನ್ಷನ್ ಏನಿದೆ, ಒತ್ತಡಕ್ಕೆ ಇರ್ತಕ್ಕಂಥ ಡೈಮೆನ್ಷನ್ಸ್ ಏನಿದೆ, ಬೇರೆ ಬೇರೆ ರೀತಿಯ ಡೈಮೆನ್ಷನ್ಸ್ ಇದೆ, ಆಯಾಮಗಳು ಮತ್ತು ಮೂಲಗಳು. ಈ ಮೂಲಗಳನ್ನ ನಾವು ಹುಡುಕ್ತಾ ಹೋದಾಗ ಇಲ್ಲಿ ಬೇರೆ ಬೇರೆ ಪ್ರೊಫೆಷನಲ್ಸ್ ಅಲ್ಲಿ ನಾವು ಬೇರೆ ಬೇರೆ ರೀತಿಯ ಒಂದು ಮೂಲಗಳನ್ನ ಕಾಣ್ತೀವಿ. ಆದರೆ ಇದರಿಂದ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ನಮ್ಮ ಒಂದು ವ್ಯಕ್ತಿತ್ವವನ್ನು ಅಲುಗಾಡಿಸುತ್ತವೆ, ನಮ್ಮ ಒಂದು ಬಿಹೇವಿಯರ್ ಅನ್ನ ಬೇರೆ ರೀತಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಅದಕ್ಕೆ ಏನೆಲ್ಲ ಕಾರಣಗಳು, ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾವು ಶಾಲಾ ಕೌನ್ಸಿಲಿಂಗ್ ಯಾಕೆ ಮಾಡ್ತೀವಿ ಅಂದ್ರೆ, ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಏನೇ ಸಮಸ್ಯೆಗಳಾಗಿ ಬಂದ್ರು, ಬಹುತೇಕ ಸಂದರ್ಭಗಳಲ್ಲಿ ಒತ್ತಡದಿಂದ ಕಾರಣಕ್ಕೆ ಸಮಸ್ಯೆಗಳು ಬರ್ತಕ್ಕಂಥದ್ದು, ಸ್ಟಡಿಯಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಅದನ್ನ ಕೌನ್ಸಿಲಿಂಗ್ ಮೂಲಕ ಸರಿಯಾದ ರೀತಿಯಲ್ಲಿ ಆ ವಿಷಯವನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೌನ್ಸಿಲಿಂಗ್ ಕೊಟ್ಟಾಗ ಮಕ್ಕಳಲ್ಲ, ಅದರಲ್ಲೂ ಕೂಡ ಬೆಳೆಯುವ ಹಂತದಲ್ಲಿ ಇರ್ತಕ್ಕಂಥ ಮಕ್ಕಳು, ಅಂದ್ರೆ ನಾವು ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಏನ್ ಹೇಳ್ತೀವಿ, ಅಂದ್ರೆ ಸೋರ್ಸಸ್ ಆಗಿ ನ್ಯಾಷನಲ್ ಲೆವೆಲ್ ಅಲ್ಲಿ ನಮಗೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಅವರು ಸಂಪನ್ಮೂಲವಾಗಿ ಇರ್ತಕ್ಕಂಥದ್ರಿಂದ ನಮಗೆ ಅವರಿಗೆ ಆ ರೀತಿಯ ಒಂದು ಪರ್ಸನಾಲಿಟಿ ಕೋಪಿಂಗ್ ಸ್ಟ್ರಾಟಜೀಸ್ ಏನಿದೆ, ಯಾವ ರೀತಿ ಕೋಪ್ ಮಾಡ್ಬೇಕು ಸ್ಟ್ರೆಸ್ ಅನ್ನ, ಅದಕ್ಕೆ ಪ್ಲಾನ್ಸ್ ಏನಿರುತ್ತೆ ಅಂತಕ್ಕಂಥದ್ದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ವಿಷಯಗಳನ್ನ ಸೇರ್ಕೊಳ್ಬೇಕು, ಅಂದ್ರೆ ಅದ್ರ ಬಗ್ಗೆ ಒಂದು ಸ್ಟ್ರಾಟಜಿಯನ್ನ ತಯಾರು ಮಾಡ್ಬೇಕಾಗತ್ತೆ ಅಂತೇಳಿ. ಅದೇ ರೀತಿ ಅಲ್ಲಿ ಬೇರೆ ಬೇರೆ ಸ್ವಭಾವ ಹೇಗಿರುತ್ತೆ, ಅಲ್ಲಿ ಆ ನೇಚರ್ ಆಫ್ ವರ್ಕ್ ಹೇಗಿರುತ್ತೆ. ಈಗ ನೋಡಿ, ನಾನು ಉದಾಹರಣೆಗೆ ವೈದ್ಯರ ಬಗ್ಗೆ ನಾನು ಹೇಳಿದೆ, ವೈದ್ಯರಲ್ಲಿ ಆ ರಚನೆ, ಸಾಂಸ್ಥಿಕ ರಚನೆ ಹೇಗಿದೆ,
ಇನ್ಸ್ಟಿಟ್ಯೂಷನಲ್ ಫ್ರೇಮ್ ವರ್ಕ್ ಅಂತ ಏನ್ ಕರಿತೀವಿ. ಆ ಇನ್ಸ್ಟಿಟ್ಯೂಷನಲ್ ಫ್ರೇಮ್ ವರ್ಕ್ ಅನ್ನು ನೋಡಿದಾಗ ಅಲ್ಲಿ ಏನೆಲ್ಲ ಲೂಪ್ ಹೋಲ್ಸ್ ಇದೆ, ಯಾವ ರೀತಿ ಯಾಕೆ ಆಗೋದು ಹಾಗೆ ಸಾಧ್ಯತೆ ಇದೆ, ಒತ್ತಡ ಆಗ್ತಕ್ಕಂಥ ಸಾಧ್ಯತೆ ಇದೆ, ಬೇರೆ ಏನಾದರೂ ಆಲ್ಟರ್ನೇಟಿವ್ಸ್ ನಾವು ಮಾಡ್ಬೋದಾ ವೈದ್ಯರಿಗೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿ ಒಂದು ಶಾಲೆಗೆ ನಾವು ತೆಗೆದುಕೊಂಡಾಗ ಎಷ್ಟೋ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿರ್ತಕ್ಕಂಥ ಸಾಧ್ಯತೆಗಳಿದೆ. ವಿದ್ಯಾರ್ಥಿಗಳ ಒಂದು ಕ್ಲಾಸಿಫಿಕೇಶನ್ಸ್ ವರ್ಗೀಕರಣ ಮಾಡಿದಾಗ ನಮಗೆ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಕಂಬೈನ್ಡ್ ಆಗಿ ಶಾಲೆಗಳಲ್ಲಿ ತಗೊಳ್ತಕ್ಕಂಥದ್ದು, ಅಥವಾ ಸ್ಟ್ರೆಂತ್ ಹೆಚ್ಚಾದಾಗ ಸ್ಟೂಡೆಂಟ್ಸ್ಗೆ ಕೂಡ ಟೀಚರ್ಸ್ಗೂ ಕೂಡ ಮ್ಯಾನೇಜ್ ಮಾಡದೆ ಇರ್ತಕ್ಕಂಥ ಸ್ಥಿತಿಗಳು ಕಂಡು ಬರುತ್ತೆ. ಈ ಸ್ಟೂಡೆಂಟ್ಸ್ ಅನ್ನ ನಾವು ಮ್ಯಾನೇಜ್ ಮಾಡದೆ ಇದ್ದಾಗ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಮಗೆ ಅಲ್ಲಿ ಒಂದು ನಾವು ಡಿಫ್ರೆಂಟ್ ಸೆಕ್ಷನ್ಸ್ ಅನ್ನು ಮಾಡ್ತೀವಿ. ಆವಾಗ ಕಡಿಮೆ ವಿದ್ಯಾರ್ಥಿಗಳಿದ್ದಾಗ ಹೆಚ್ಚು ಒಂದು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಪ್ರತಿಯೊಂದು ವಿದ್ಯಾರ್ಥಿಯನ್ನ ನಿಗದಿಪಡಿಸಿದ ಸಮಯಕ್ಕೆ ಶಿಕ್ಷಕರು ನೋಡಬಹುದಾಗಿದೆ. ಅಂದ್ರೆ ಮಾನಿಟರ್ ಮಾಡ್ತಕ್ಕಂಥದ್ದು, ಸರಿಯಾದ ರೀತಿಯಲ್ಲಿ ಮಾನಿಟರ್ ಮಾಡ್ತಕ್ಕಂಥದ್ದು. ಆದ್ರೆ ಈಗ ಒಂದು ಶಾಲೆಯಲ್ಲಿ 40 ನಿಮಿಷ ನಮಗೆ ಸಮಯ ಇದೆ, ಆದರೆ ಒಂದು ನಮಗೆ 40 ನಿಮಿಷ ಸಮಯ ಇದ್ದು 40ರಿಂದ 50 ವಿದ್ಯಾರ್ಥಿಗಳಿದ್ರೆ ಒಬ್ಬೊಬ್ಬ ವಿದ್ಯಾರ್ಥಿಗೂ ಕೂಡ ನಾವು 1 ನಿಮಿಷನೂ ಕೊಡೋಕೆ ಕೂಡ ಸಾಧ್ಯವಾಗೋದಿಲ್ಲ. ಹಾಗಾಗಿ ಪರ್ಸನಲ್ ಟಚ್ ಅಂತ ಏನ್ ಕರಿತೀವಿ, ಒಂದು ವೈಯಕ್ತಿಕವಾಗಿ ನಾವು ಅವರ ಮಟ್ಟಕ್ಕೆ ಹೋಗಿ ಅಲ್ಲಿನ ಸಮಸ್ಯೆಗಳನ್ನು ಅವಲೋಕನ ಮಾಡಿ ಒಂದು ಚರ್ಚೆಯನ್ನು ಮಾಡ್ತಕ್ಕಂಥ ಒಂದು ಏನು ವಿಷಯ ಇದೆ ಅದನ್ನು ನಾವು ಯಾವತ್ತೂ ಕೂಡ ಆ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗೆ ನಮಗೆ ಈ ವಿಚಾರವನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಮುಂದೆ ಈಗನೇ ನಾನು ಪೀಠಿಕೆ ಅದನ್ನೇ ಕೂಡ ಹಾಕಿದ್ದೀನಿ. ಶಾಲೆಯಲ್ಲಾಗಿರ್ಬೋದು, ಮತ್ತೆ ಒಂದು ಆಸ್ಪತ್ರೆ ವಾತಾವರಣ ಆಗಿರ್ಬೋದು, ಅಥವಾ ಒಂದು ಫ್ಯಾಕ್ಟ್ರಿ ಆಗಿರ್ಬೋದು, ಅಲ್ಲಿ ಕಾರ್ಮಿಕರಲ್ಲಿ ಇರ್ತಕ್ಕಂಥ ಒತ್ತಡ ಆಗಿರ್ಬೋದು, ಒಂದು ಡಿಫೆನ್ಸ್ ಒಂದು ಇಲಾಖೆ ಆಗಿರ್ಬೋದು, ಅಲ್ಲಿ ಯಾವ ರೀತಿ ಡಿಸಿಷನ್ ಮೇಕಿಂಗ್ ತಗೊಳ್ಬೇಕಾಗುತ್ತೆ. ಯಾಕೆಂದ್ರೆ ತೀರ್ಮಾನ ತೆಗೆದುಕೊಳ್ಳುವುದರ ಮೇಲೂ ಕೂಡ ಒತ್ತಡ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಅದನ್ನು ಕೂಡ ನಾವು ಎಫೆಕ್ಟ್ ಆಫ್ ಸ್ಟ್ರೆಸ್ ಅಲ್ಲೇ ಡಿಸ್ಕಷನ್ ಮಾಡೋಣ. ಈಗ ನಾವು ಮೂಲ ಹುಡುಕ್ತಾ ಹೋದಾಗ, ಮೂಲ ಎಲ್ಲಿದೆ ಅಂತ ಹೇಳಿ ಹುಡುಕ್ತಾ ಹೋದಾಗ ಅಲ್ಲಿ ನಮ್ಮ ಎಷ್ಟೋ ಸಂದರ್ಭಗಳಲ್ಲಿ ಮೂಲ ನಮ್ಮ ಪರಿಸರ ಆಗಿರ್ಬೋದು, ಎನ್ವೈರನ್ಮೆಂಟ್ ಆಗಿರುತ್ತೆ. ಸಾಕಷ್ಟು ಸಂದರ್ಭಗಳಲ್ಲಿ ನಮಗೆ ಎನ್ವೈರನ್ಮೆಂಟ್ ಒಂದು ಒತ್ತಡ ಪೂರ್ವಕವಾದಂತ ಎನ್ವೈರನ್ಮೆಂಟ್ ಇರುತ್ತೆ. ಈಗ ಉದಾಹರಣೆಗೆ ಎನ್ವೈರನ್ಮೆಂಟ್ ಬಗ್ಗೆ ನಾವು ಮಾತಾಡೋದಾದ್ರೆ, ಒಂದು ಹೌಸ್ ಹೋಲ್ಡ್ ಪ್ಲೇಸ್ ಅಂತ ನಾವು ಒಂದು ಕ್ಯಾಟಗರಿ ಮಾಡ್ತೀವಿ. ಒಂದು ಇಂಡಸ್ಟ್ರಿಯಲ್ ಪ್ಲೇಸ್ ಅಂತ, ಇಂಡಸ್ಟ್ರಿಯಲ್ ಏರಿಯಾ ಅಂತ ಕರಿತೀವಿ. ಅಲ್ಲಿ ಇರ್ತಕ್ಕಂಥ ರೆಸಿಡೆನ್ಷಿಯಲ್ ಏರಿಯಾಸ್ಗಳೇನಿದೆ ಅಲ್ಲಿ ತುಂಬಾ ಸ್ಟ್ರೆಸ್ ಆಗ್ತಕ್ಕಂಥದ್ದು. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರ್ತಕ್ಕಂಥ ರೆಸಿಡೆನ್ಷಿಯಲ್ ಏರಿಯಾಕ್ಕೆ ನಾವು ಸ್ಪೆಷಲ್ ಒಂದು ವಿಶೇಷ ಆದ್ಯತೆ ಕೊಟ್ಟು ನಾವು ಕೆಲವೊಂದು ಪ್ರಿಕಾಷನ್ಸ್ ಅಂತ ತೆಗೆದುಕೊಳ್ಬೇಕಾಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಮುಖ್ಯವಾಗಿ ನಮಗೆ ಆದಷ್ಟು ಒಂದು ಸೌಂಡ್ ಪ್ರೂಫ್ ಇರ್ತಕ್ಕಂಥ ಮನೆಗಳನ್ನ ಕಟ್ತಕ್ಕಂಥದ್ದು, ಈಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳ ಸೌಂಡ್ ಬರ್ತಕ್ಕಂಥದ್ದು, ಅಥವಾ ಅಲ್ಲಿ ತುಂಬಾ ಕ್ರೌಡ್ ಆಗ್ತಕ್ಕಂಥದ್ದು. ಆ ಕ್ರೌಡಿನ ಒಂದು ಎಫೆಕ್ಟ್ ಏನಾಗುತ್ತೆ ನಮ್ಮ ಒಂದು ಮನೆಗಳ ಮೇಲೆ, ನಾವು ಇರ್ತಕ್ಕಂಥ ರೆಸಿಡೆನ್ಷಿಯಲ್ ಮಕ್ಕಳ ಮೇಲೆ, ಸಣ್ಣ ಮಕ್ಕಳ ಮೇಲೆ, ಮತ್ತೆ ಯುವಕರ ಮೇಲೆ ಒಂದು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ನಾವು ಕಾಣ್ತೇವೆ. ಸೊ ಹಾಗಾಗಿ ಅದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ನಮ್ಮ ಅಗತ್ಯತೆಗೆ ಅನುಗುಣವಾಗಿ ಅಲ್ಲಿ ಯಾವೆಲ್ಲ ಸೋರ್ಸಸ್ ಇದೆ ಅದೆಲ್ಲಗಳನ್ನು ಕೂಡ ಗಮನ ಇಟ್ಟು ನೋಡಿದಾಗ ನಮಗೆ ಅಲ್ಲಿ ಆ ಪರಿಸರಕ್ಕೆ ಅನುಗುಣವಾಗಿ ನಾವು ಕೆಲವೊಂದು ಮಾರ್ಪಾಡನ್ನ ಮಾಡ್ಕೊಳ್ಬೇಕಾಗುತ್ತೆ ಅಂತ. ಸೊ ಹೀಗಾಗಿ ಒತ್ತಡಕ್ಕೆ ಒಂದು ಪರಿಸರದ ಕಾರಣಗಳಾಗಿರ್ಬೋದು, ಇಂಟರ್ನಲ್ ಕಾರಣಗಳು, ನಮ್ಮ ಸ್ವತಃ ನಾವೇ ಕಾರಣ ಆಗಿ, ಪರ್ಸನಾಲಿಟಿನೇ ಒಂದೊಂದು ಸಂದರ್ಭಗಳಲ್ಲಿ ನಾವು ಎಂತ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದೀವಿ ಅಂತಕ್ಕಂಥ ಒಂದು ಕೆಲವು ಕಾರಣಗಳೇ ನಮಗೆ ಆಗ್ತಕ್ಕಂಥ ಸಾಧ್ಯತೆಗಳು ಇದೆ. ಹಾಗಾಗಿ ಒಂದೊಂದು ಕೂಡ ನಾವು ವಿಚಾರ ಮಾಡ್ತಾ ಹೋಗೋಣ. ಈಗಿಷ್ಟು ನಮಗೆ ಒಂದು ಸೋರ್ಸ್ ಬಗ್ಗೆ ನಾವು ಇಂಟ್ರೊಡಕ್ಷನ್ ಮಾಡಿದ್ವಿ. ನೋಡಿ, ಸಾಕಷ್ಟು ಈ ಒಂದು ಚಿತ್ರ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ರೆಸ್ಪಾನ್ಸಿಬಿಲಿಟೀಸ್ ಅಂತ ನಮಗೆ ಒಂದು ಜವಾಬ್ದಾರಿ ಇದೆ. ಈಗ ನಾವು ಅಡಲ್ಟ್ ಏಜ್ ಸ್ಟೇಜಿಗೆ ಬಂದಾಗ, ಅಥವಾ ವಿದ್ಯಾರ್ಥಿಗಳು ಬೆಳೆದಂತೆ ಕಾಲೇಜಿಗೆ ಹೋದಂತೆ, ಮತ್ತೆ ಅಲ್ಲಿ ಕಾಲೇಜಲ್ಲಿ ಅವರಿಗೆ ಓದ್ತಕ್ಕಂಥ ಸಿಲೆಬಸ್ ಬದಲಾವಣೆ ಆಗ್ತಕ್ಕಂಥದ್ದು, ಸಿಲೆಬಸ್ ಹೆಚ್ಚತಕ್ಕಂಥದ್ದು, ಸರಿಯಾದ ರೀತಿ ಸ್ಟಡಿ ಮೆಟೀರಿಯಲ್ಸ್ ಬೇಕಾಗುತ್ತೆ, ಸರಿಯಾದ ರೀತಿ ಗೈಡೆನ್ಸ್ ಬೇಕಾಗುತ್ತೆ, ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಅಡಲ್ಟ್ ಸ್ಟೇಜಿಗೆ ಹೋದಾಗ ನಾವು ಮದುವೆ ಆಗ್ತಕ್ಕಂಥದ್ದು, ಮತ್ತೆ ಮಕ್ಕಳು ಸಂಸಾರ ಆಗ್ತಕ್ಕಂಥದ್ದು, ಅಲ್ಲಿ ನಮಗೆ ಜವಾಬ್ದಾರಿ ಇನ್ನೂ ಹೆಚ್ಚತಕ್ಕಂಥದ್ದು. ಹಾಗೆ ರೋಲ್ ಸ್ಟ್ರೆಸ್ಸರ್ಸ್ ಅಂತ, ಅಲ್ಲಿ ನಮಗೆ ಇಲ್ಲಿ ನೋಡಿ ಸ್ಟ್ರೆಸ್ ಮತ್ತೆ ಸ್ಟ್ರೆಸ್ಸರ್ಸ್ ಅಲ್ಲಿ ನಾವು ತಿಳ್ಕೋಬೇಕು. ಸ್ಟ್ರೆಸ್ ಅಂದ್ರೆ ಏನು, ಒತ್ತಡ ನಮಗೆ ಒಂದು
ಯಾವ ಒಂದು ಇದರಿಂದ ಒತ್ತಡ ಬರುತ್ತೆ ಅಂತಂದ್ರೆ ಆ ಒತ್ತಡಕ್ಕೆ ಕಾರಣವಾದಂತ ಅಂಶವನ್ನ ಸ್ಟ್ರೆಸ್ಸರ್ಸ್ ಅಂತ ನಾವು ಕರಿತೀವಿ. ಒತ್ತಡಕ್ಕೆ ಏನು ಕಾರಣ, ಅದರ ಮೂಲ ರೀಸನ್ಸ್ ಏನು ಅಂತ ಹೇಳಿ ಸಾಕಷ್ಟು ಸ್ಟ್ರೆಸ್ಸರ್ಸ್ ನಾವು ಕ್ಯಾಟಗರೈಸ್ ಮಾಡ್ತೀವಿ. ಈ ಸ್ಟ್ರೆಸ್ಸರ್ಸ್ ಅಲ್ಲಿ ಏನು, ಈ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಇಂಟರ್ ಪರ್ಸನಲ್ ಕಾನ್ಫ್ಲಿಕ್ಟ್ಸ್ ಅಂತ ಹೇಳಿ ವ್ಯಕ್ತಿ ನಡುವೆ. ಈಗ ನಾವು ನಮ್ಮ ಸುತ್ತಮುತ್ತ ಇರುವಾಗ ನಾವು ಒಬ್ಬಂಟಿ ಆಗಿರೋಕ್ ಸಾಧ್ಯ ಇಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ನಾವು ಜಗಳ ಮಾಡ್ಕೋಬಹುದು, ಅಥವಾ ನಾವು ಏನೋ ಒಂದು ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು, ಅಥವಾ ಬೇರೆ ಆಟಿಟ್ಯೂಡ್ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ನಾವು ಸೇರಿದಾಗ ಬೇರೆ ವ್ಯಕ್ತಿಯ ಒಂದು ನಮ್ಮ ಆಟಿಟ್ಯೂಡ್ಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಒಂದು ಫ್ರಸ್ಟ್ರೇಷನ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅವರು ನಮ್ಮ ವಿಷಯವನ್ನು ಒಪ್ಪಲಿಲ್ಲ ಅಂತ ಹೇಳಿ, ಅಥವಾ ಇನ್ನೊಂದು ಏನೋ ನಮಗೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡದೇ ಇರ್ತಕ್ಕಂಥ ಸಂದರ್ಭನೂ ಕೂಡ ಬರುತ್ತೆ. ಸೊ ಹಾಗಾಗಿ ನಾವು ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಆ ರೀತಿಯ ಒಂದು ವಾತಾವರಣ ನಮ್ಮಲ್ಲಿ ಒಂದು ನಾವು ಶುರು ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಆ ರೀತಿಯ ಒಂದು ವಾತಾವರಣಕ್ಕೆ ನಮ್ಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಸಿಚುವೇಶನ್ ಅನ್ನ ನಾವು ಸೃಷ್ಟಿಸಬೇಕಾಗುತ್ತೆ ಅಂತೇಳಿ. ಸೊ ಹಾಗೆ ಎಮೋಷನಲ್ ಲೇಬರ್ ಅಂತೇಳಿ. ಎಮೋಷನ್ ಲೇಬರ್ ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ಮುಖ್ಯವಾಗಿ ನಮಗೆ ನಾವು ಎಷ್ಟು ಎಮೋಷನ್ಸ್, ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಅಲ್ಲಿಂದ ನಮ್ಮ ಎಮೋಷನ್ಸ್ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತಕ್ಕಂಥ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಂದು ಕೆಲಸಕ್ಕೂ ಎಮೋಷನಲ್ ಲೇಬರ್ ಇರ್ತಕ್ಕಂಥದ್ದು. ಯಾಕೆಂದ್ರೆ ನೋಡಿ, ನಮಗೆ ಯಾವುದೇ ಒಂದು ಸ್ಟ್ರೆಸ್ಫುಲ್ ವರ್ಕ್ ಅನ್ನ ಮಾಡುವಾಗ ನಾವು ನಮ್ಮ ಫೀಲಿಂಗ್ಸ್ ಹೇಗಿರುತ್ತೆ ಅಂತ ಹೇಳಿ, ನಮಗೆ ದುಃಖ ಆಗ್ಬೋದು, ಅಥವಾ ನಮಗೆ ಒಂದು ರೀತಿ ಫ್ರಸ್ಟ್ರೇಷನ್ಸ್ ಆಗ್ಬೋದು, ಮತ್ತೆ ಒಂದು ರೀತಿ ನಮಗೆ ಡಿಸಪಾಯಿಂಟ್ ಆಗ್ಬೋದು. ಆ ರೀತಿ ಸಾಧ್ಯತೆಗಳು ಕೂಡ ಇರುತ್ತೆ. ಈಗ ಉದಾಹರಣೆಗೆ ಲೇಬರರ್ಸ್ ಬಗ್ಗೆ ನಾವು ಮಾತಾಡಿದ್ರೆ, ಕಾರ್ಮಿಕರಲ್ಲಿ ಯಾವ ರೀತಿ ಡಿಫಿಕಲ್ಟ್ ವರ್ಕ್ ಇರುತ್ತೆ, ಅಲ್ಲಿ ಯಾವ ರೀತಿ ಶೆಡ್ಯೂಲ್ಸ್ ಇರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಕಾರ್ಮಿಕರಿಗೆ 8 ಗಂಟೆ ಕೆಲಸ ಮಾಡ್ತಕ್ಕಂಥ ಒಂದು ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಈಗ ಮೈನ್ಸ್ ವರ್ಕರ್ನ ನಾವು ನೋಡ್ತೀವಿ, ಈ ಗೋಲ್ಡ್ ಮೈನ್ಸ್ ಆಗಿರ್ಬೋದು, ಬೇರೆ ಬೇರೆ ಕಬ್ಬಿಣ ಕೈಗಾರಿಕೆ ಕಾರ್ಖಾನೆಗಳಲ್ಲಿ ಮಾಡ್ತಕ್ಕಂಥ ಕಾರ್ಮಿಕರಾಗಿರ್ಬೋದು. ಅವರ ಎಲ್ಲ ಕೆಲಸಗಳನ್ನ ನಾವು ಹತ್ತಿರದಿಂದ ನಮಗೆ ಗಮನಿಸಿದಾಗ ಗೊತ್ತಾಗುತ್ತೆ ಎಷ್ಟು ಒಂದು ಜವಾಬ್ದಾರಿಯುತವಾದಂಥ ಕೆಲಸಗಳು ಇರುತ್ತೆ ಅಂತಕ್ಕಂಥದ್ದು. ಸೊ ಅಲ್ಲಿ ಎಮೋಷನಲ್ ಲೇಬರ್ ತುಂಬಾ ಮುಖ್ಯ ಆಗುತ್ತೆ. ಅದೇ ರೀತಿ ಲೈಫ್ ಇವೆಂಟ್ಸ್ ಅಂತ ಹೇಳಿ, ಲೈಫ್ ಇವೆಂಟ್ಸ್ ಅಂತ ಕರೆದಾಗ ನಮಗೆ ಮುಖ್ಯವಾಗಿ ನಮಗೆ ಬೇರೆ ಬೇರೆ ರೀತಿಯ ಜೀವನದ ಘಟನೆಗಳು ನಮ್ಮ ಜೀವನದ ತಿರುವನ್ನ ಬದಲಾಯಿಸ್ತಕ್ಕಂಥದ್ದು. ಇದು ನೋಡಿ, ಇದು ಬಹಳ ಮುಖ್ಯವಾದಂಥ ಮೂಲ. ಈಗ ನಮ್ಮಲ್ಲಿ ಏನೇ ಒಂದು ಘಟನೆ ಆದಾಗ, ಅಥವಾ ಈಗ ನಿಮ್ಮ ತಂದೆ ತಾಯಿಗಳು, ನೀವು ಸರ್ಕಾರಿ ಕೆಲಸದಲ್ಲಿ ಇದ್ದೀವಿ ಅಂತ ಇಟ್ಕೊಳ್ಳಿ, ನೀವು ಒಂದು ಊರಲ್ಲೇ ಇರ್ತೀರಾ, ಆ ಊರಿಂದ ನಿಮಗೆ ಕಾರಣಾಂತರದಿಂದ ನೀವು ಟ್ರಾನ್ಸ್ಫರ್ ಆಗಿ ಹೋಗ್ಬೇಕಾಗುತ್ತೆ. ನಿಮ್ಮ ತಂದೆ ತಾಯಿಗಳ ಜೊತೆಗೆ ನಿಮ್ಮ ಶಾಲೆಯ TC ಮತ್ತು ಅಂಕಪಟ್ಟಿಯನ್ನು ತೆಗೆದುಕೊಂಡು ಬೇರೆ ಶಾಲೆಗೆ ಹೋಗ್ಬೇಕಾಗತ್ತೆ. ಈಗ ನಮ್ಮ ಭಾರತದಲ್ಲಿ ನಮ್ಮ ಉದಾಹರಣೆಯನ್ನು ಹೇಳೋದಾದ್ರೆ, ನಾವು ಒಂದು ಈಗ ಒಬ್ರು ಯಾರಾದ್ರೂ ಬೆಂಗಳೂರಲ್ಲಿ ಇದ್ರು ಅಂದ್ರೆ ಅವರಿಗೆ ಜಮ್ಮು ಅಂಡ್ ಕಾಶ್ಮೀರಕ್ಕೆ ಟ್ರಾನ್ಸ್ಫರ್ ಆದ್ರೆ ಯಾವ ರೀತಿ ಅವರಿಗೆ ಲೈಫಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ. ಅಕಲ್ಚರೇಟಿವ್ ಸ್ಟ್ರೆಸ್ ಅಂತ ನಾವು ಕರಿತೀವಿ. ಒಂದು ಬೇರೆ ಸಂಸ್ಕೃತಿಯೊಂದಿಗೆ ನಾವು ವರ್ತನೆ ಮಾಡಿದಾಗ ಅಲ್ಲಿ ಬೇರೆ ರೀತಿಯ ಒಂದು ಚಾಲೆಂಜಸ್ಗಳನ್ನು ನಾವು ಎದುರಿಸ್ತೀವಿ. ಈಗ ಬೆಂಗಳೂರಲ್ಲಿ ನಾವು ಕರ್ನಾಟಕದ ಪರಿಸರಕ್ಕೆ ಹೊಂದ್ಕೊಂಡಿರೋದ್ರಿಂದ ನಮಗೆ ಕಂಫರ್ಟಬಲ್ ಇದೆ. ಆದ್ರೆ ಅಲ್ಲಿ ಹೋದಾಗ ಅಲ್ಲಿ ವಾತಾವರಣ, ಒಂದು ಫಿಸಿಕಲ್ ಎನ್ವೈರನ್ಮೆಂಟ್ ಅಲ್ಲಿ ಏನೆಲ್ಲ ಚಾಲೆಂಜಸ್ಗಳು ಬರುತ್ತೆ, ನಮಗೆ ಏನೆಲ್ಲ ನಾವು ಅಡಾಪ್ಟೇಷನ್ ಅಂತ ಏನ್ ಕರಿತೀವಿ ನಾವು, ಅಡಾಪ್ಟಿವ್ ಎಬಿಲಿಟಿ, ಹೊಂದಿಕೊಳ್ತಕ್ಕಂಥದ್ದು ಅಂತ, ಆ ಪರಿಸರಕ್ಕೆ ಹೊಂದಿಕೊಳ್ತಕ್ಕಂಥ ಸಾಮರ್ಥ್ಯವನ್ನ ನಾವು ಬೆಳೆಸ್ಕೊಳ್ಬೇಕಾಗುತ್ತೆ. ಸೊ ಆ ಒಂದು ಅಡಾಪ್ಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಡಾಪ್ಟಿವ್ ಎಬಿಲಿಟಿ ಏನಿದೆ ಅದನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ ಆ ಪರಿಸರಕ್ಕೆ ತಕ್ಕಂತೆ ಅಂತ ಹೇಳಿ. ಸೊ ಅಡಾಪ್ಟಿವ್ ಸ್ಕಿಲ್ ಏನಿದೆ ಅದು ಕೂಡ ಇವತ್ತು ನಾವು ತುಂಬಾ ಇವತ್ತು ಕೇಳಿ ಬರ್ತಕ್ಕಂಥದ್ದು. ಈಗ ಉದಾಹರಣೆಗೆ ನಾವು ಹೇಳ್ಬೇಕಪ್ಪ ಅಂದ್ರೆ, ಆರ್ಮಿ ಒಂದು ಸೇನೆಯ ಬಗ್ಗೆ ನಾವು ನೋಡಿದಾಗ ಅಡಾಪ್ಟಿವ್ ಸ್ಕಿಲ್ಸ್ ತುಂಬಾ ಹೆಚ್ಚಿರ್ತಕ್ಕಂಥದ್ದು. ಸೇನೆಯ ಒಂದು ಸೇನೆಯಲ್ಲಿ ಇವತ್ತು ಹೆಚ್ಚು ಭಾರತೀಯ ಒಂದು ಸೇನೆಯನ್ನ ನಾವು ತೆಗೆದುಕೊಂಡಾಗ ಅಲ್ಲಿ ಸ್ಕಿಲ್ಸ್ ಬಗ್ಗೆ ನಾವು ಹೆಚ್ಚು ಇವತ್ತು ಮಹತ್ವವನ್ನು ಕೊಡ್ತಾ ಇದೀವಿ. ಯಾಕೆಂದ್ರೆ ಅಲ್ಲಿ ಒಂದು ಪ್ರತಿಕೂಲ ವಾತಾವರಣ ಇರುತ್ತೆ. ಇವಾಗ ಟೈಗರ್ ಹಿಲ್ಸ್ ಅಂತ ಕರಿತೀವಿ, ಅಥವಾ ನಾವು ಒಂದು ಬಾರ್ಡರ್ ಅಲ್ಲಿ ಕೆಲಸ ಮಾಡುವಾಗ, ಈ ಬಾರ್ಡರ್ಸ್ ಅಲ್ಲಿ ನಾವೇನು ಇದು ಮಾಡ್ತೀವಿ, ಶೀತದ ವಾತಾವರಣ ಇರುತ್ತೆ. ಹಿಮಾಲಯದ ಆಸ್ಪಾಸ್ ಅಲ್ಲಿ ಮಾಡ್ತಕ್ಕಂಥ ಸ್ಟೇಟ್ಸ್ ಗಳಲ್ಲಿ ಏನಿದೆ, ಅಲ್ಲಿ ಬಾರ್ಡರ್ಸ್ ಏನಿದೆ, ಅಲ್ಲಿ ಒಂದು ಶೀತ ಮಾರುತ ಹೆಚ್ಚಿರ್ತಕ್ಕಂಥದ್ದು. ಬೇಸಿಗೆಯಲ್ಲಿಯೂ ಕೂಡ ಶೀತ ಮಾರುತವನ್ನ ನಾವು ಎದುರಿಸ್ಬೇಕಾಗತ್ತೆ. ಮತ್ತೆ ಅಲ್ಲಿ ಶತ್ರುಗಳನ್ನ ಎದುರಿಸ್ಬೇಕಂದ್ರೆ ನಮಗೆ ಯಾವ ರೀತಿ ಒಂದು ಆ ವಾತಾವರಣಕ್ಕೆ ಅನುಕೂಲವಾಗ್ತಕ್ಕಂಥ ಜಾಕೆಟ್ಸ್ ಗಳನ್ನ, ಮತ್ತೆ ಆ ವಾತಾವರಣಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಟೆಕ್ನಾಲಜಿ ಏನಿದೆ ಅಂತ, ಟೆಕ್ನಾಲಜಿ ಏನು ಬೇಕು, ಆ ರೀತಿಯ ಒಂದು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಯಾವ ಒಂದು ಟೆಕ್ನಾಲಜಿನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು, ಆಮೇಲೆ ಯಾವ ಟೆಕ್ನಾಲಜಿನ ನಾವು
ಟ್ರೆಂಡ್ ಟೆಕ್ನಾಲಜಿ ಟ್ರೆಂಡ್ಸ್ ಏನಿದೆ ಅದ್ರ ಬಗ್ಗೆ ನಾವು ಯಾಕಂದ್ರೆ ನಾವು ಶತ್ರುಗಳನ್ನ ದಮನ ಮಾಡಬೇಕು ಅಂದ್ರೆ ನಾವು ಕೂಡ ಎಕ್ವಿಪ್ ಆಗ್ತಕ್ಕಂಥದ್ದು ಅಂತೇಳಿ ಸ್ಪೇಸ್ಗೂ ಸಂಬಂಧಪಟ್ಟಾಗ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಇವತ್ತು ಸ್ಟ್ರೆಸ್ ಅಂತಕ್ಕಂಥದ್ದು ಒಂದು ಹ್ಯೂಮನ್ ಬೀಯಿಂಗ್ ಅಲ್ಲಿ ಅದು ಒಂದು ಕಾಮನ್ ನೇಚರ್ ಆಗಿರ್ತಕ್ಕಂಥದ್ದು ಬಟ್ ವಿ ಹ್ಯಾವ್ ಆಲ್ ದ ಪೊಟೆನ್ಷಿಯಲ್ ನಮ್ಮ ಮನುಷ್ಯನಿಗೆ ಎಲ್ಲಾ ರೀತಿಯ ಒಂದು ಸಾಮರ್ಥ್ಯ ಇರ್ತಕ್ಕಂಥದ್ದು ಎಲ್ಲ ರೀತಿಯ ಒಂದು ಏನಂತ ಕರಿತೀವಿ ನಾವು ಎಬಿಲಿಟಿ ಇರ್ತಕ್ಕಂಥದ್ದು ಆ ಎಬಿಲಿಟಿನ ಸರಿಯಾದ ಸಮಯಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ಆ ಎಬಿಲಿಟಿನ ಸರಿಯಾದ ಸಮಯಕ್ಕೆ ಒಂದು ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿನ ನಾವು ಬೆಳೆಸ್ಕೊಳ್ಬೇಕಾಗ್ತದೆ ಲೈಫ್ ಇವೆಂಟ್ಸ್ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಘಟನೆ ಆಗುತ್ತೆ ಹಾಗಾಗಿ ನಾವು ಬಹಳ ಮುಖ್ಯವಾದಂಥ ಅದನ್ನ ನಾವು ಲಘುವಾಗಿ ತೆಗೆದುಕೊಳ್ಳಕ್ ಬರೋದಿಲ್ಲ ಲೈಫ್ ಇವೆಂಟ್ಸ್ ಏನಾಗುತ್ತೆ ಈಗ ಉದಾಹರಣೆಗೆ ಅದೊಂದೇ ಲೈಫ್ ಇವೆಂಟ್ಸ್ ಆದ್ರೂ ಈಗ ಎಷ್ಟೋ ಸಂದರ್ಭಗಳಲ್ಲಿ ಕಾರಣಾಂತರದಿಂದ ಗಂಡ ಹೆಂಡತಿ ನಡುವೆ ವಿಚ್ಛೇದನ ಪಡಿತಕ್ಕಂಥದ್ದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇಂಪಾರ್ಟೆಂಟ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಡೆತ್ ಆಗ್ತಕ್ಕಂಥದ್ದು ಅಥವಾ ಈಗ ನಾವು ಲೈಫ್ ಇವೆಂಟ್ಸ್ ಅಲ್ಲಿ ನೋಡಿದಾಗ ಈ ಕೊರೋನಾ ಬಂದಿರ್ತಕ್ಕಂಥ ಇತ್ತೀಚಿನ ಉದಾಹರಣೆಯನ್ನು ನಾವು ಕೊಡೋದಾದ್ರೆ ಕೊರೋನಾ ಆಗಿರ್ತಕ್ಕಂಥದ್ದು ಮತ್ತೆ ರೈಲ್ವೆ ಅಪಘಾತಗಳಾಗಿರ್ಬೋದು ದೊಡ್ಡ ಮಟ್ಟದ ಒಂದು ಡಿಸಾಸ್ಟರ್ಸ್ ಆದಾಗ ಮ್ಯಾನ್ ಮೇಡ್ ಆಗಿರ್ಬೋದು ಅಥವಾ ನ್ಯಾಚುರಲ್ ಡಿಸಾಸ್ಟರ್ ಎರಡೂ ರೀತಿಯ ಡಿಸಾಸ್ಟರ್ಸ್ ನಾವು ಕಾಣ್ತೀವಿ ಒಂದು ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಮತ್ತೆ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಸೊ ಲೈಫ್ ಇವೆಂಟ್ಸ್ ನಾವು ಫೇಸ್ ಮಾಡ್ತಕ್ಕಂಥ ಕೆಪಬಿಲಿಟಿ ಮೇಲೂ ಕೂಡ ಹೋಗುತ್ತೆ ನಮಗೆ ಕೆಲವೊಂದು ಲೈಫ್ ಇವೆಂಟ್ಸ್ ಶಾಕ್ ಫುಲ್ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಇದು ಕೂಡ ನಮಗೆ ಒಂದು ನಾವು ಪೋಸ್ಟ್ ಟ್ರಾಮೆಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಏನ್ ಕರಿತೀವಿ ಪೋಸ್ಟ್ ಟ್ರಾಮೆಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಒಂದು ಬಹಳ ಮುಖ್ಯವಾದಂತ ಕಾನ್ಸೆಪ್ಟ್ ಇಲ್ಲಿ ನಮಗೆ ಯಾವುದಾದ್ರೂ ಒಂದು ಶಾಕಿಂಗ್ ಇನ್ಸಿಡೆಂಟ್ ಆದಾಗ ಮಕ್ಕಳು ಆಗಿರ್ಬೋದು ಟ್ರೋಮಾಕ್ ಹೋಗ್ತಕ್ಕಂಥದ್ದು ಅಥವಾ ನಮಗೆ ಈ ಯಾವುದೇ ಒಂದು ಇನ್ಸಿಡೆಂಟ್ ಇದು ಆದ ನಂತರ ನಮಗೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಈ ಪೋಸ್ಟ್ ಟ್ರಾಮೆಟಿಕ್ ಸ್ಟ್ರೆಸ್ ಗ್ರೋತ್ ಅಂತಾನೂ ಕೂಡ ನಾವು ಕರಿತೀವಿ ಪೋಸ್ಟ್ ಟ್ರಾಮೆಟಿಕ್ ಸ್ಟ್ರೆಸ್ ಗ್ರೋತ್ ಅಂತ ಹೇಳಿ ಇವತ್ತು ನಮಗೆ ಬೇರೆ ಬೇರೆ ರೀತಿಯ ಘಟನೆಗಳು ನಡೆದ ನಂತರ ಆಯಾ ವ್ಯಕ್ತಿಗೆ ಸಂಬಂಧಪಟ್ಟಂತೆ ನಾವು ತುಂಬಾ ಸೆನ್ಸಿಟಿವ್ ಆಗಿ ಇರಬೇಕಾದಂತ ಅವಶ್ಯಕತೆ ಇರುತ್ತೆ ಯಾಕಂದ್ರೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂತ ಘಟನೆ ಆ ವ್ಯಕ್ತಿಗೆ ಎಷ್ಟರ ಮಟ್ಟಿಗೆ ಅವರು ಇನ್ವಾಲ್ವ್ ಆಗಿರ್ತಾರೆ ಅದರ ಎಮೋಷನ್ಸ್ ಏನಿದೆ ಅಂತಕ್ಕಂಥದ್ದು ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್ ಹಾಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮಗೆ ಅಲ್ಲಿ ಒಂದು ಥೆರಪಿ ಕೊಡುವಾಗ ಥೆರಪೆಟಿಕ್ ಆಸ್ಪೆಕ್ಟ್ ಅಲ್ಲಿ ನೋಡಿದಾಗ ಆ ಮನುಷ್ಯನ ಒಂದು ಭಾವನೆಗಳಿಗೆ ಫೀಲಿಂಗ್ಸ್ಗಳಿಗೆ ನಾವು ಬೆಲೆ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಪೋಸ್ಟ್ ಟ್ರಾಮೆಟಿಕ್ ಸ್ಟ್ರೆಸ್ ಗ್ರೋತ್ ಅನ್ನು ಕೂಡ ನಾವು ಇವತ್ತು ತುಂಬಾ ಮಹತ್ವವನ್ನು ಕೊಡ್ತಾ ಇದ್ದೀವಿ ಅದು ಅದರಲ್ಲಿ ನಾವು ರಿಸಿಲಿಯನ್ಸ್ ಅಂತ ಕಾನ್ಸೆಪ್ಟ್ ಬರುತ್ತೆ ರಿಸಿಲಿಯನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ನಾವು ಹೇಳ್ಬೇಕಪ್ಪ ಅಂದ್ರೆ ನಮಗೆ ಒಂದು ಯಾವುದೇ ಒಂದು ಡಿಫಿಕಲ್ಟೀಸ್ ಹೊರಗೆ ಬರ್ತಕ್ಕಂಥ ಒಂದು ಎಬಿಲಿಟಿಯನ್ನ ನಾವು ಬೆಳೆಸ್ಕೊಂಡಿರ್ತೀವಿ ಅದು ಮುಖ್ಯವಾಗಿ ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಆ ಲೈಫ್ ಇವೆಂಟ್ಸ್ ಪ್ರತಿಯೊಂದು ಘಟನೆಗಳು ಏನ್ ನಡೀತೆ ಆ ಲೈಫ್ ಇವೆಂಟ್ಸ್ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟು ನೋಡ್ಬೇಕಾಗುತ್ತೆ ಸೊ ಇದೊಂದು ನಾವು ಒಂದು ಲೈಫ್ ಇವೆಂಟ್ಸ್ ಅಂತಕ್ಕಂಥದ್ದು ಬಂದಾಗ ಅದು ಡೆತ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ ಡೆತ್ ಆಗಿರ್ಬೋದು ಅಥವಾ ವಿಚ್ಛೇದನ ಆಗಿರ್ಬೋದು ಅಥವಾ ಇನ್ನೊಂದೇನು ನಮಗೆ ಸಾಮಾನ್ಯವಾಗಿ ಈಗ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಅಥವಾ ಬೇರೆ ಭಾಷೆಯ ಸ್ಥಳಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಎಕ್ಸ್ಟ್ರೀಮ್ ಆಗಿ ಇರ್ತಕ್ಕಂಥ ಕಲ್ಚರಲ್ ಚೇಂಜ್ ಆಗ್ಬೇಕಾಗುತ್ತೆ ಕೆಲವೊಬ್ರು ವಿದೇಶಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಈಗ ಇಂಡಿಯಾ ಬಿಟ್ಟು ವಿದೇಶಕ್ಕೆ ಹೋದಾಗ ಅಲ್ಲಿನ ಫುಡ್ ಸಿಸ್ಟಮು ನಮಗೆ ಇಂಡಿಯಾದಲ್ಲೇ ನಾವು ವಾಸ ಮಾಡ್ಲಿಕ್ಕೆ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತೀವಿ ಆದ್ರೆ ಫುಡ್ ಸಿಸ್ಟಮ್ ಬರುತ್ತಲ್ಲ ಫುಡ್ ಸಿಸ್ಟಮ್ಸ್ ಕೂಡ ನಮಗೆ ಬಹಳ ಒಂದು ಇದು ಸೊ ಹಾಗಾಗಿ ನಾವು ಪ್ರಿಕಾಷನ್ಸ್ ತಗೊಳ್ಬೇಕು ಈ ಮಾಡರ್ನ್ ಚಾಲೆಂಜಸ್ ಅಲ್ಲಿ ನಮಗೆ ಕೆಲವೊಂದು ಮೈಂಡ್ ಮೇಕಪ್ ಅಂತ ಏನ್ ಕರಿತೀವಿ ನಾವು ನಮಗೆ ಆದಂತ ಒಂದು ಮೈಂಡ್ ಮೇಕಪ್ ಅನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ಅಂಡ್ ಆಲ್ಸೋ ವಿ ನೀಡ್ ಟು ಚೇಂಜ್ ಅವರ್ ಆಟಿಟ್ಯೂಡ್ ನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಕೆಲವು ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಟಿಟ್ಯೂಡ್ಸ್ ನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಬೇರೆ ಬೇರೆ ರೀತಿಯ ಆಟಿಟ್ಯೂಡ್ಸ್ ನಾವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಲೈಫ್ ಇವೆಂಟ್ಸ್ ನಮಗೆ ನೋಡಿ ಇವತ್ತು ನಾನು ಲೈಫ್ ಇವೆಂಟ್ಸ್ ಅನ್ನು ಯಾಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀನಿ ಅಂದ್ರೆ ಇದು ಲೈಫ್ ಇವೆಂಟ್ಸ್ ಅಂತ ಬಂದಾಗ ಇಲ್ಲಿ ಮೆಮೊರೀಸ್ ಇರ್ಬೋದು ಆಟೋಬಯೋಗ್ರಫಿ ಇರ್ಬೋದು ಆಟೋಬಯೋಗ್ರಫಿಕಲ್ ಮೆಮೊರಿ ಲಾಂಗ್ ಟರ್ಮ್ ಮೆಮೊರಿ ಇರ್ಬೋದು ಪ್ರತಿಯೊಬ್ಬ ಮನುಷ್ಯನ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತ ಒಂದು ಘಟನೆಗಳು ಇಲ್ಲಿ ನಮಗೆ ಬಹಳ ಮುಖ್ಯವಾದಂತ ಪಾತ್ರವನ್ನ ವಹಿಸ್ತವೆ ಹಾಗಾಗಿ ನಾವು ಕೆಲವರು ತಮ್ಮ ಜೀವನದ ಘಟನೆಗಳನ್ನ ಬರೆದಿಡ್ತಾರೆ ಅದು ತುಂಬಾ ಪ್ರಾಮುಖ್ಯತೆಯನ್ನು ವಹಿಸಿರುತ್ತೆ ಅವರಿಗೆ ಕೆಲವೊಂದು ಘಟನೆಗಳು ಅವ್ರು ನೆನಪಲ್ಲಿ ಇಟ್ಕೊಳ್ತಾರೆ ಮರೆಯಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಘಟನೆಗಳಾಗಿರುತ್ತವೆ ಶಾರ್ಪ್ ಒಂದು ಏನಂತ ಕರಿತೀವಿ ನಾವು ಒಂದು
ಇವೆಂಟ್ಸ್ ಅಂತ ಸ್ನ್ಯಾಪ್ ಶಾಟ್ಸ್ ಅಂತ ಏನು ಕರಿತೀವಿ ನಾವು, ಆ ಒಂದು ಸ್ನ್ಯಾಪ್ ಶಾಟ್ ರೂಪದಲ್ಲಿ ನಮಗೆ ಎಷ್ಟೋ ಘಟನೆಗಳು ನಮ್ಮ ಒಂದು ಜೀವನದಲ್ಲಿ ಆಗಿರ್ತವೆ. ಕೆಲವೊಂದಕ್ಕೆ ತುಂಬಾ ಪ್ರತ್ಯೇಕತೆ ಕೊಟ್ಟು, ಕೆಲವೊಂದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಕೂಡ ನಾವು ಘಟನೆಯನ್ನ ಮಾಡ್ತೇವೆ. ಆದರೆ ಈ ರೀತಿ ಒಂದು ನಮಗೆ ಒಂದು ಆದ್ಯತೆಯನ್ನು ಕೊಡಬೇಕಾಗತ್ತೆ. ಇಲ್ಲಿ ನಮಗೆ ಸೈಕಾಲಜಿಸ್ಟ್ ರೋಲ್ ಏನಪ್ಪಾ ಅಂತ ಹೇಳಿದ್ರೆ, ನಮಗಿಲ್ಲಿ ಯಾವುದೇ ರೀತಿ ವ್ಯಕ್ತಿಯ ಆ ಲೈಫ್ ಇವೆಂಟ್ಸ್ಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ, ಉದಾಹರಣೆಗೆ ಈಗ ಆಸ್ ಎ ಕೌನ್ಸಿಲರ್, ಆಸ್ ಎ ಸೈಕಾಲಜಿಸ್ಟ್ ನೀವು ಒಂದು ಸಲಹೆಗಳನ್ನ ಕೊಡಬೇಕಪ್ಪ ಅಂದ್ರೆ, ವ್ಯಕ್ತಿ ನಿಮ್ಮ ಹತ್ರ ಬಂದ್ರೆ ಆ ವ್ಯಕ್ತಿಗೆ ಯಾವ ರೀತಿ ಸಲಹೆಗಳನ್ನ ಕೊಡಬೇಕು, ಯಾವ ರೀತಿ ಒಂದು ಅವರು ಆ ಸಮಸ್ಯೆಯಿಂದ ಹೊರಗೆ ಬರಬೇಕು, ಆ ರೀತಿ ಮಾಡಲಿಕ್ಕೆ ಏನೆಲ್ಲ ಸಾಧ್ಯತೆಗಳಿದೆ ಅಂತ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದರ ಒಂದು ಡೈಮೆನ್ಷನ್, ಅವರ ಒಂದು ಮಟ್ಟಕ್ಕೆ ಹೋಗಿ ಏನ್ ನಾವು ಎಂಪತಿ ಅಂತ ಕರಿತೀವಿ, ಎಂಪತಿ ಲೆವೆಲ್ ತುಂಬಾ ಮುಖ್ಯ ಆಗುತ್ತೆ ಲೈಫ್ ಇವೆಂಟ್ಸ್ ಅಲ್ಲಿ ಒಳಗಾಗಿರ್ತಕ್ಕಂಥವ್ರಿಗೆ. ಮೋಸ್ಟ್ ಆಫ್ ದ ಕೇಸಸ್ ಲೈಫ್ ಇವೆಂಟ್ಸ್ ವಿಚ್ ಆರ್ ನೆಗೆಟಿವ್ ಇರ್ತಕ್ಕಂಥ ಒಂದು ಲೈಫ್ ಇವೆಂಟ್ಸ್ಗಳು ಏನಾಗಿರುತ್ತೆ, ಅಲ್ಲಿ ನಮಗೆ ಇಲ್ಲಿ ಸ್ಟ್ರೆಸ್ ಅಂತಾನೆ ನಾವು ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಬಹುತೇಕ ಸಂದರ್ಭಗಳಲ್ಲಿ ನೆಗೆಟಿವ್ ಲೈಫ್ ಇವೆಂಟ್ಸ್ ಸ್ಟ್ರೆಸ್ಸಿಗೆ ಕಾರಣ ಆಗ್ತಕ್ಕಂಥದ್ದು. ಪಾಸಿಟಿವ್ ಲೈಫ್ ಇವೆಂಟ್ಸ್ ಯಾವತ್ತು ಸ್ಟ್ರೆಸ್ಸಿಗೆ ಕಾರಣ ಆಗಲ್ಲ. ನೆಗೆಟಿವ್ ಬಂದಾಗ ಅಲ್ಲಿ ಫ್ರಸ್ಟ್ರೇಷನ್ಸು ಮತ್ತೆ ನೆಗೆಟಿವ್ ಎಮೋಷನ್ಸು, ಆಂಗ್ರಿನೆಸ್ ಆಗಿರ್ಬೋದು, ಸ್ಯಾಡ್ನೆಸ್ ಆಗಿರ್ಬೋದು, ಇದೆಲ್ಲ ಫ್ರಸ್ಟ್ರೇಷನ್ಸ್ ಆಗಿರ್ಬೋದು, ಇದೆಲ್ಲ ನಮಗೆ ಬಹಳ ಮುಖ್ಯವಾದಂಥ ಒಂದು ಚಿತ್ರಣವನ್ನ ತೆಗೆದುಕೊಡ್ತವೆ. ಅದಕ್ಕೆ ನಾವು ಒಂದು ನಮ್ಮ ಒಂದು ಪ್ರೊಫೆಷನಲ್ಸ್ ಅಲ್ಲಿ ಹೇಳ್ಬೇಕಂದ್ರೆ ನಾವು ಅದನ್ನ ಸರಿಯಾಗಿ ಅವಕಾಶವನ್ನ ಬಳಸ್ಕೊಳ್ಬೇಕಾಗತ್ತೆ. ಅದನ್ನ ಸಮರ್ಪಕವಾಗಿ ಒಂದು ಸೈಕಾಲಜಿಕಲ್ ಇಂಟರ್ವೆನ್ಷನ್ಸ್ ನಾವು ನೋಡ್ಬೇಕಾಗತ್ತೆ. ಯಾವಾಗ ಸಾಧ್ಯ ಅಂದ್ರೆ ನಾವು ಅವರ ಒಂದು ಕೇಸ್ ಸ್ಟಡಿಯನ್ನ ತೆಗೆದುಕೊಂಡಾಗ, ಅವರ ಲೈಫ್ ಘಟನೆಗಳನ್ನ ನಾವು ಸಮರ್ಪಕವಾಗಿ ಅಧ್ಯಯನ ಮಾಡಿದಾಗ ಸಾಧ್ಯ ಆಗ್ತದೆ. ನಾವು ಈ ಕೇವಲ ಸರ್ಫೇಸ್ ವಿಷಯದಲ್ಲಿ ಯಾವುದೇ ಒಂದು ಘಟನೆಗಳನ್ನ ಅವಲೋಕನ ಮಾಡಕ್ಕಿಲ್ಲಿ ಅಥವಾ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ತುಂಬಾ ಕಷ್ಟಕರ ಅಂತೇಳಿ. ಸೊ ಫಿಸಿಕಲ್ ಕಂಡೀಷನ್ಸ್ ಅಂತ ಬಂದಾಗ, ಈಗ ನಾವು ಫಿಸಿಕಲ್ ಕಂಡೀಷನ್ಸ್ ಅಂತ ಬಂದಾಗ ನೋಡಿ, ಇಲ್ಲಿ ನಾನು ಸೊಮೆಟೋಫಾರ್ಮ್ ಡಿಸಾರ್ಡರ್ಸ್ ಬಗ್ಗೆನೂ ಕೂಡ ಮೊದಲೆಲ್ಲ ಮಾತಾಡಿದ್ದೆ. ಅಂದ್ರೆ ಈಗ ನಮ್ಗೆ ಒಂದು ಬ್ರೈನ್ ಇಂಜುರಿ ಆಗಿರ್ಬೋದು, ಅಥವಾ ಒಂದು ಯಾವುದೇ ರೀತಿಯ ಒಂದು ನೀ ಪ್ರಾಬ್ಲಮ್ಸ್ ಆಗಿರ್ಬೋದು, ಈಗ ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ ಆಗಿರ್ಬೋದು, ಆಟ ಆಡುವಾಗ ಒಂದು ದೈಹಿಕವಾಗಿ ಅವ್ರಿಗೆ ಒಂದು ಪೇನ್ ಆಗ್ತಕ್ಕಂಥ ಒಂದಿರ್ಬೋದು, ಫಿಸಿಕಲ್ ಕಂಡೀಷನ್ಸ್ ಇದಾಗಿರ್ಬೋದು, ಫ್ರಾಕ್ಚರ್ಸ್ ಆಗಿರ್ಬೋದು. ಇದು ನಮಗೆ ಆದ ನಂತರ ನಮ್ಮ ಮೈಂಡ್ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋ ಒಂದು ಅಂಶಗಳ ಮೇಲೆ ಆಧಾರವಾಗಿರ್ತಕ್ಕಂಥದ್ದು. ಏನಕ್ಕೆ ಫಿಸಿಕಲ್ ಕಂಡೀಷನ್ಸ್ ಕ್ಯಾನ್ ಲೀಡ್ ಟು ಮೆಂಟಲ್ ಹೆಲ್ತ್ ಇಶ್ಯೂಸ್, ಆರ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಕ್ಯಾನ್ ಆಲ್ಸೋ ಲೀಡ್ ಟು ಫಿಸಿಕಲ್. ಸೊ ಇಲ್ಲಿ ಎರಡನ್ನೂ ನಾವು ನೆಗ್ಲೆಕ್ಟ್ ಮಾಡೋಗಿಲ್ಲ, ಎರಡನ್ನೂ ನಾವು ಸೇರಿಸ್ಕೊಂಡು ಎರಡನ್ನೂ ನಾವು ಒಳ್ಳೆಯ ಒಂದು ಕಂಡೀಷನ್ಸ್ ಅಲ್ಲಿ ನಾವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಆ ರೀತಿಯ ವಾತಾವರಣವನ್ನು ನಾವು ಅವರಿಗೆ ಕೊಟ್ಟಾಗ ಇದು ನಮಗೆ ಮುಖ್ಯವಾದಂತ ಒಂದು ಬದಲಾವಣೆ ಅಂತ ಹೇಳ್ಬೋದಾಗ, ಫಿಸಿಕಲ್ ಕಂಡೀಷನ್ಸ್ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈವನ್ ಡಾಕ್ಟರ್ ಆಗಿರ್ಬೋದು, ಸೈಕಿಯಾಟ್ರಿಸ್ಟ್ ಆಗಿರ್ಬೋದು, ಕೌನ್ಸಿಲರ್ ಆಗಿರ್ಬೋದು, ಸೋಷಿಯಲ್ ವರ್ಕರ್ ಜೊತೆಗೆ ನಮಗೆ ಸೈಕಿಯಾಟ್ರಿಸ್ಟ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ರೀತಿಯ ಅಂಡರ್ಸ್ಟ್ಯಾಂಡಿಂಗ್ಸ್ ಆಫ್ ಪರ್ಸನಾಲಿಟಿ, ಅಂದ್ರೆ ಒಂದು ಸಮುದಾಯದ ಬಗ್ಗೆ ನಾಲೆಡ್ಜ್ ಇರ್ಬೋದು, ಆ ವ್ಯಕ್ತಿಯ ಸಮುದಾಯ ಏನು, ಸ್ವಲ್ಪ ಮಟ್ಟಿನ ಅಂಶಗಳನ್ನು ನಾವು ತಿಳಿದುಕೊಂಡಾಗ ಅವನಿಗೆ ಒಳ್ಳೆಯ ಸಲಹೆಗಳನ್ನು ಕೊಡ್ಬೋದು, ಒಳ್ಳೆಯ ವಿಚಾರಗಳನ್ನು ನಾವು ಒಂದು ಟೆಕ್ನಿಕ್ಸ್ ನಾವು ಕೊಡ್ಬೋದು, ಥೆರಪೆಟಿಕ್ ಅಪ್ರೋಚ್ ನಾವು ಇದು ಮಾಡ್ಬೋದು. ಆ ರೀತಿಯ ಒಂದು ಥೆರಪಿ, ಯಾವ ರೀತಿ ಚಿಕಿತ್ಸೆ, ಮನೋಚಿಕಿತ್ಸೆ ಆಗಿರ್ಬೋದು, ಒಂದು ಬೇರೆ ಬೇರೆ ರೀತಿಯ ಒಂದಕ್ಕೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೋದು. ಬಟ್ ಏನಪ್ಪಾ ಅಂದ್ರೆ ನಮಗೆ ಕಂಡೀಷನ್ಸ್, ಫಿಸಿಕಲ್ ಕಂಡೀಷನ್ಸ್ ಏನಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ವಾಟ್ ಡು ಮೀನ್ ಫಿಸಿಕಲ್ ಕಂಡೀಷನ್, ವಾಟ್ ಡು ಮೀನ್ ಹೌ ಇಟ್ ಅಫೆಕ್ಟ್ ಸೈಕಾಲಜಿಕಲ್ ಆಸ್ಪೆಕ್ಟ್, ಹೌ ಮೈಂಡ್ ಅಫೆಕ್ಟ್ ದ ಫಿಸಿಕಲ್ ಕಂಡೀಷನ್ಸ್, ವೈಸ್ ವರ್ಷ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಾದ ನಂತರ ಈಗ ನಾನು ರೋಲ್ ಸ್ಟ್ರೆಸರ್ಸ್ ಅಂತ ಒಂದು ಕಾನ್ಸೆಪ್ಟ್ ಅನ್ನು ಇದು ಮಾಡಿದೀನಿ. ರೋಲ್ ಸ್ಟ್ರೆಸರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ಯಾವ ಮೂಲದಿಂದ ನಮಗೆ, ಇದು ಒಂದು ರೀತಿ ಮೂಲನೇ ನಮಗೆ. ಯಾಕೆಂದ್ರೆ ನಾನು ಸ್ಟ್ರೆಸ್ ಮೂಲ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇದೆಲ್ಲ ಮೂಲನೇ ನಮಗೆ. ರೆಸ್ಪಾನ್ಸಿಬಿಲಿಟೀಸ್ ಮೂಲ, ಇಂಟರ್ಪರ್ಸನಲ್ ಕಾನ್ಫ್ಲಿಕ್ಟ್ ಮೂಲ, ಸ್ಟ್ರೆಸ್ ವರ್ಕ್ ಎನ್ವೈರನ್ಮೆಂಟ್ ಆಗಿದ್ರೆ ಅಲ್ಲೂ ಕೂಡ ನಮ್ಗೆ ಸ್ಕೂಲ್ ಆಗಿರ್ಬೋದು ಅಥವಾ ವರ್ಕ್ ಎನ್ವೈರನ್ಮೆಂಟ್, ಈಗಾಗಲೇ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, ಸ್ಕೂಲ್ ಅಂಡ್ ವರ್ಕ್ ಎನ್ವೈರನ್ಮೆಂಟ್ ಕೂಡ ನಿಮಗೆ ಒಂದು ಮೂಲವಾಗಿ ಪರಿಣಮಿಸ್ಬೋದು. ಅದ್ರ ಬಗ್ಗೆ ಸಂದರ್ಭಗಳು ನಮ್ಗೆ ಅವೇರ್ನೆಸ್ ಆಗಿರೋ, ಈ ಘಟನೆ ನಡೆದ ತಕ್ಷಣ ನಾವು ಶಾಕ್ ಆಗ್ಬೋದು, ಆದ್ರೆ ನಾವು ಸ್ವಲ್ಪ ಪ್ರಿಪೇರ್ ಆಗಿದ್ದಾಗ, ಅದ್ರ ಬಗ್ಗೆ ನಮಗೆ ಗೊತ್ತಿದ್ದಾಗ, ಅದ್ರ ಬಗ್ಗೆ ಸ್ವಲ್ಪ ನಮಗೆ ಇನ್ಸೈಟ್ ಬಂದಾಗ ನಾವು ಅದನ್ನ ಫೇಸ್ ಮಾಡ್ತಕ್ಕಂಥ ಸಾಧ್ಯತೆ ಏನಿರುತ್ತೆ ಅದು ಬೇರೆ ರೀತಿ ಇರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಾವು ಈಗ ಈ ಒಂದು ಡಯಾಗ್ರಾಮ್ಸ್ ಇಂದ ಸ್ವಲ್ಪ ಮುಂದೆ ಹೋಗೋಣ. ಮುಂದೆ ನಾವು ಏನೆಲ್ಲ ಕಾರಣಗಳು ಇರ್ತಕ್ಕಂಥದ್ದು ಅಂತ ಒಂದೆಲ್ಲ ನಾನು ಚರ್ಚೆ ಮಾಡ್ತಾ ಹೋಗೋಣ. ಸೊ ಇಲ್ಲಿವರೆಗೆ ನಾನು ಏನು ಮಾತಾಡಿದೆ ಅಂದ್ರೆ, ಒಂದು ಸ್ಟ್ರೆಸ್ ನ ಮೂಲ ಕಾರಣಗಳನ್ನ ಒಂದು
ಇಂಟ್ರೊಡಕ್ಟರಿ ವೇಲಿ ನಾನು ಕೊಟ್ಟೆ. ಸ್ಟ್ರೆಸ್ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ಇಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಮತ್ತೆ ಸ್ಟ್ರೆಸ್ನ ಒಂದು ಮೂಲ ಸ್ವರೂಪ ಏನು ಅಂದ್ರೆ ಬೇರೆ ಬೇರೆ ಪ್ರೊಫೆಷನಲ್ಸ್ ಅವ್ರಿಗೆ ಬೇರೆ ಬೇರೆ ರೀತಿಯ ಸ್ಟ್ರೆಸ್ನ ಒಂದು ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದು, ಅದರ ಪರಿಣಾಮ ಬೀರ್ತಕ್ಕಂಥದ್ದು, ಅದರ ಕಾನ್ಸಿಕ್ವೆನ್ಸಸ್, ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಏನಿದೆ, ಋಣಾತ್ಮಕ ಪರಿಣಾಮಗಳು ಅಂತ ಏನ್ ಕರಿತೀವಿ, ಆ ಪರಿಣಾಮಗಳು ಬೀರ್ತಕ್ಕಂಥದ್ದು. ಅದರಲ್ಲಿ ಕೆಲವು ವಿಷಯಗಳನ್ನ ನಾನು ಈಗ ಡಯಾಗ್ರಾಮ್ಸ್ ಮೂಲಕ ನಿಮಗೆ ಹೇಳಿದೆ. ಏನಪ್ಪಾ ಅಂತಂದ್ರೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಂತ. ಆ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಪ್ರತಿಯೊಬ್ಬರಿಗೂ ತನ್ನದಂತ ರೆಸ್ಪಾನ್ಸಿಬಿಲಿಟೀಸ್, ಕಾಮಿಟ್ಮೆಂಟ್ಸ್ ಅಂತಾನೂ ಕರಿತೀವಿ. ಇನ್ನು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಈ ಕಾಮಿಟ್ಮೆಂಟ್ಸ್, ನಾವು ಆಧುನಿಕ ಜೀವನದಲ್ಲಿ ಕಾಮಿಟ್ಮೆಂಟ್ಸ್ ಒಳಗಾಗ್ತಕ್ಕಂಥದ್ದು, ಟೈಮ್ ಬೌಂಡ್ ಕಾಮಿಟ್ಮೆಂಟ್ಸ್ ಇರುತ್ತೆ. ಒಂದು ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆ ಟಾಸ್ಕ್ ನಾವು ನಿಗದಿಪಡಿಸಿದ ಸಮಯಕ್ಕೇನೆ ನಾವು ಕಂಪ್ಲೀಟ್ ಮಾಡಿಕೊಡ್ಬೇಕಾಗುತ್ತೆ. ಸೊ ಈ ರೀತಿ ನಾವು ಅರ್ಥ ಮಾಡ್ಕೊಂಡಾಗ ನಮಗೆ ಒಂದು ಮುಖ್ಯವಾದಂತ ಕೆಲವು ವಿಷಯಗಳು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಹಾಗೆ ನೋಡಿದಾಗ ನಮಗೆ ರೆಸ್ಪಾನ್ಸಿಬಿಲಿಟೀಸ್ ನಾವು ನಿರ್ವಹಿಸದೆ ಹೋದಾಗ, ನಮ್ಗೆ ಏನೋ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಆ ಕಮಿಟ್ಮೆಂಟ್ ಪೂರ ಮಾಡಿದಾಗಲೂ ಕೂಡ ನಮಗೆ ಫ್ರಸ್ಟ್ರೇಷನ್ಸ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಇವೆಲ್ಲವನ್ನು ನಾವು ಅರ್ಥ ಮಾಡ್ಕೊಂಡಾಗ ಇಲ್ಲಿ ನಮಗೆ ಒಂದು ಕ್ಲಿಯರ್ ಚಿತ್ರ ಬಂತು. ಇವಾಗ ನಮಗೆ ರೋಲ್ ಸ್ಟ್ರೆಸರ್ಸ್ ಅಂತಾನು ನಾವು ಮಾತಾಡಿದ್ವಿ, ಫಿಸಿಕಲ್ ಕಂಡೀಷನ್ಸ್ ಬಗ್ಗೆ ಮಾತಾಡಿದ್ವಿ, ಲೈಫ್ ಇವೆಂಟ್ಸ್ ಬಗ್ಗೆ ಮಾತಾಡಿದ್ವಿ, ಎಮೋಷನಲ್ ಲೇಬರ್ಸ್ ಬೇಕಾಗುತ್ತೆ. ಇವೆಲ್ಲ ಅಂಶಗಳು ನಮಗೆ ಸ್ಟ್ರೆಸ್ ಅನ್ನ ತಂದು ಕೊಡ್ತಕ್ಕಂಥದ್ದು. ಅದರಲ್ಲೂ ಕೂಡ ರೋಲ್ ಸ್ಟ್ರೆಸರ್ಸ್ ಬಗ್ಗೆ ನಾನು ಇನ್ನೂ ಸ್ವಲ್ಪ ವಿವರವಾಗಿ ಹೇಳ್ಬೇಕಂದ್ರೆ, ನಮ್ಮ ಗ್ರೂಪ್ ಅಲ್ಲಿ ನಾವಿರೋ ಉದಾಹರಣೆ ನಾವು ತಗೋಬೇಕಂದ್ರೆ ನಾವು ಬೇರೆ ಬೇರೆ ಗ್ರೂಪ್ಸ್ ಅಲ್ಲಿ ನಾವಿರ್ತೀವಿ. ಸ್ಕೂಲ್ ಅಂತ ನಾವು ಶಾಲೆಯಲ್ಲಿ ತೆಗೆದುಕೊಂಡಾಗ ಶಾಲೆಗೆ ಒಬ್ಬ ವಿದ್ಯಾರ್ಥಿಗೆ ಒಬ್ಬ ಒಂದು ಸೆಕ್ಷನ್ಸ್ ಅಲ್ಲಿ ಒಬ್ಬ ಟೀಚರ್ಸ್ಗೆ ನಾವು ಅಸೈನ್ ಮಾಡಿರ್ತಕ್ಕಂಥದ್ದು ಕ್ಲಾಸ್ ಟೀಚರ್ ಅಂತ ಅಂದಾಗ, ಕ್ಲಾಸ್ ಟೀಚರ್ಗೆ ಏನಪ್ಪ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಂದ್ರೆ, ಆ ಕ್ಲಾಸ್ ಟೀಚರ್ಗೆ ಆ ಒಂದು ತರಗತಿಯ ಪೂರ್ಣ ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ. ಒಂದು ವೇಳೆ ಆ ಒಂದು ಪೂರ್ಣ ಜವಾಬ್ದಾರಿಯನ್ನ ಪೂರ್ಣ ಮಾಡಕ್ಕಾಗದೇ ಇದ್ರೆ, ಅದನ್ನ ನಾವು ಫುಲ್ಫಿಲ್ ಮಾಡಕ್ಕಾಗದೇ ಇದ್ರೆ, ಅವಾಗ ನಮ್ಗೆ ಏನಾಗುತ್ತೆ, ಆ ಟೀಚರ್ಸ್ ಅಥವಾ ಆ ಶಿಕ್ಷಕನ ಬಗ್ಗೆ ಒಂದು ಸ್ವತಃ ಶಿಕ್ಷಕನಿಗೆ ಆ ವಿಷಯದ ಬಗ್ಗೆ ಸ್ಟ್ರೆಸ್ ಬರ್ಬೋದು. ನಾನು ನನ್ನ ಕೆಲಸವನ್ನು ನಿಭಾಯಿಸಕ್ ಆಗ್ತಾ ಇಲ್ಲ ಅಂತ ಒಂದು ಎಬಿಲಿಟಿಗೆ ಸಂಬಂಧಪಟ್ಟಂಗೆ ಸಮಸ್ಯೆ ಆಗ್ಬೋದು, ಅಥವಾ ಅವ್ರಿಗೆ ಏನಾದ್ರೂ ಒಂದು ಸರಿಯಾದ ಮಾರ್ಗದರ್ಶನ ಇಲ್ಲದೆ ಇರ್ತಕ್ಕಂಥದ್ದು. ಸೊ ಗ್ರೂಪ್ ಅಲ್ಲಿ ರೋಲ್ ಸ್ಟ್ರೆಸರ್ಸ್ ಬಂದಾಗ ಪ್ರತಿಯೊಬ್ಬನಿಗೆ ಅವ್ರದೇ ಆದಂತ ರೋಲ್ ಇರುತ್ತೆ, ಅವರಿಗೆ ಆದಂತ ಒಂದು ಕರ್ತವ್ಯವನ್ನ ನಿಭಾಯಿಸಬೇಕಾಗತ್ತೆ. ಯಾಕೆಂದ್ರೆ ಒಂದು ಆರ್ಗನೈಸೇಷನ್ ನಡಿಬೇಕಪ್ಪ ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳ ಸಹಕಾರ ಇಲ್ದೇ ನಡೆಯಕ್ ಸಾಧ್ಯ ಇಲ್ಲ. ಬೇರೆ ಬೇರೆ ವ್ಯಕ್ತಿಗಳ ಸಹಕಾರ ಬಹಳ ಮುಖ್ಯ. ಬೇರೆ ಬೇರೆ ವ್ಯಕ್ತಿಗಳ ಸಹಕಾರವನ್ನ ತೆಗೆದುಕೊಂಡೇ ನಾವು ಕೆಲಸ ಮಾಡಬೇಕಾಗುತ್ತೆ. ಆದ್ರೆ ಅದರಲ್ಲಿ ಒಬ್ಬ ಅಥವಾ ಇಬ್ಬರು ವ್ಯಕ್ತಿಗಳು ಕೂಡ ಸರಿಯಾಗಿ ಕೆಲಸ ಮಾಡದಿದ್ರೆ ಇಡೀ ವ್ಯವಸ್ಥೆನೇ ನಮಗೆ ಸಮಸ್ಯೆಯನ್ನ ತಂದುಕೊಡ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಯಾಕೆಂದ್ರೆ ಪ್ರತಿಯೊಂದು ವ್ಯಕ್ತಿಯ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಸೇರ್ಕೊಂಡು ಒಂದು ಆರ್ಗನೈಸ್ ಆಗಿ ನಮಗೆ ಒಂದು ಕೆಲಸವನ್ನು ಮಾಡುತ್ತೆ. ಒಂದು ಸಂಸ್ಥೆ, ಒಂದು ಆರ್ಗನೈಸೇಷನ್ ಅಂತ ಅಂದಾಗ ನಮಗೆ ಪ್ರತಿ ತಳಮಟ್ಟದಿಂದ ಮೇಲ್ಮಟ್ಟದವರೆಗೂ ನಮಗೆ ಕೆಲಸಗಳನ್ನ ನಾವು ಜವಾಬ್ದಾರಿಯನ್ನ ಹಂಚ್ಕೊಳ್ಬೇಕಾಗತ್ತೆ. ಸೊ ಆದಾಗ ರೋಲ್ ಸ್ಟ್ರೆಸರ್ಸ್ ಅಂತ ಬಂದಾಗ ನಮಗೆ ಬಹಳ ಮುಖ್ಯ, ಯಾವ ಒಂದು ಇದು ನಮಗೆ ಹೆಚ್ಚು ಸ್ಟ್ರೆಸ್ ತಂದು ಕೊಡುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ವಿಷಯವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಸೊ ಹಾಗೆ ನೋಡಿದಾಗ ಇದು ಒಂದು ವಿಷಯ ಆಯ್ತು. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ವಿಷಯ ಅಂದ್ರೆ, ಈಗ ಇಷ್ಟು ನಾವು ವಿಷಯಗಳನ್ನ ಅರ್ಥ ಮಾಡ್ಕೊಂಡಾಗ ನಾವು ಕೆಲವೊಂದು ಸ್ಪೆಸಿಫಿಕ್ ಆಗಿ ನಾವು ಮೂಲಗಳನ್ನು ಹುಡುಕ್ತಾ ಹೋಗೋಣ. ಅಂದ್ರೆ ಆಧಾರ ಅಥವಾ ಮೂಲಗಳು ಏನಿದೆ ಅಂತೇಳಿ. ಅದಕ್ಕೆ ನಾವು ವಿಶೇಷವಾಗಿ ಒತ್ತು ಕೊಡ್ತಕ್ಕಂಥದ್ದು ಹತಾಶೆ ಅಂತ. ನಾವು ಇಂಗ್ಲಿಷ್ ಅಲ್ಲಿ ಇದಕ್ಕೆ ಫ್ರಸ್ಟ್ರೇಷನ್ ಅಂತ ಕರಿತೀವಿ. ನಾವು ಯಾವುದೇ ಒಂದು ಗೋಲ್ಸ್ ಅನ್ನು ಇಟ್ಕೊಂಡಾಗ, ಜೀವನದಲ್ಲಿ ಸಾಕಷ್ಟು ಗೋಲ್ಸ್ಗಳು ಇರುತ್ತೆ ನಮಗೆ. ಆ ಗೋಲ್ಸ್ ಅನ್ನ ಮತ್ತೆ ನಿರೀಕ್ಷೆಗಳು ಅಂತ ಹೇಳಿ, ಗೋಲ್ಸ್ ಪ್ಲಸ್ ನಿರೀಕ್ಷೆಗಳು. ಈ ಕೆಲಸ ನಮಗೆ ಆಗ್ಬೇಕು, ಈ ಕೆಲಸ ನಮಗೆ ಇಷ್ಟು ಇದಕ್ಕೆ ಮುಗಿಬೇಕು ಅಂತಕ್ಕಂಥ ಒಂದು ಗೋಲ್ಸ್ ಅಂತ ನಾವು ಇಟ್ಕೊಂಡಾಗ, ಆ ಗೋಲ್ಸ್ ಅಲ್ಲಿ ನಮಗೆ ಎಮೋಷನ್ಸ್ ಇರ್ತಕ್ಕಂಥದ್ದು, ಫೀಲಿಂಗ್ಸ್ ಇರ್ತಕ್ಕಂಥದ್ದು. ಆ ಬ್ಲಾಕ್ಸ್ ಆದಾಗ, ಎಮೋಷನ್ಸ್ ಬ್ಲಾಕ್ಸ್ ಆದಾಗ ನಮಗೆ ಏನಾಗುತ್ತೆ ಅಂದ್ರೆ ತಕ್ಷಣ ನಾವು ಫ್ರಸ್ಟ್ರೇಟ್ ಆಗ್ತಕ್ಕಂಥದ್ದು. ಫ್ರಸ್ಟ್ರೇಷನ್ ಇಸ್ ದ ಗೇಟ್ ವೇ ಟು ಸ್ಟ್ರೆಸ್ ಅಂತ ಕರಿತೀವಿ. ಫ್ರಸ್ಟ್ರೇಷನ್ ಆದಾಗ ನಮಗೆ ವ್ಯಕ್ತಿಯ ಒಂದು ಟೆಂಪರಮೆಂಟಲಿ ಚೇಂಜಸ್ ಆಗ್ತಕ್ಕಂಥದ್ದು, ಒಂದು ನೆಗೆಟಿವಿಟಿ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು, ನೆಗೆಟಿವಿಟಿ ಒಂದು ಋಣಾತ್ಮಕ ವಾತಾವರಣವನ್ನ ನಾವು ಸೃಷ್ಟಿಸ್ಕೊಳ್ತಕ್ಕಂಥ ಚಾನ್ಸಸ್ ಬಂದ್ಬಿಡುತ್ತೆ ನಮಗೆ. ಸೊ ಹಾಗಾಗಿ ಈ ಹತಾಶೆ ಅಂತಕ್ಕಂಥದ್ದು ಏನಿದೆ ಅದು ಒಂದು ಮೂಲವಾಗಿ ನಮಗೆ ಹೆಚ್ಚು ಕಾಡ್ತಕ್ಕಂಥದ್ದು ಅಂತ ಹೇಳಿ. ಅದರಲ್ಲಿ ಈಗ ನಮಗೆ ಒಂದು ಕಾನ್ಫ್ಲಿಕ್ಟ್ಸ್ ಅಂತ ಬರುತ್ತೆ. ಈಗ ಹತಾಶೆಯಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಕಾನ್ಫ್ಲಿಕ್ಟ್ಸ್ ಬರ್ತಕ್ಕಂಥದ್ದು, ಸಂಘರ್ಷವನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಈ ಸಂಘರ್ಷ ಯಾವ ರೀತಿ ಇರುತ್ತೆ ಅಂದ್ರೆ,
ನಾವು ಹಲವು ಬಾರಿ ಧನಾತ್ಮಕವಾದ ಎರಡು ಉದ್ದೇಶಗಳನ್ನ ಹೊಂದಿರ್ತೀವಿ. ಉದಾಹರಣೆಗೆ ನಾವು ಹೇಳ್ಬೇಕಪ್ಪ ಅಂದ್ರೆ, ಈಗ ಒಂದು ಮೆಡಿಕಲ್ ಸ್ಟೂಡೆಂಟ್ಸ್ ಅಂತ ಇಟ್ಕೊಳ್ಳೋಣ. ನಾವು ಒಂದು ಮೆಡಿಕಲ್ ಫೀಲ್ಡ್ಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸ್. ಈಗ ಒಂದು ಸ್ಟೂಡೆಂಟ್ಸ್ ಸೈಕೋಫಾರ್ಮಕಾಲಜಿ ಫೀಲ್ಡ್ ಇದೆ, ಒಂದು ನರ್ಸಿಂಗ್ ಫೀಲ್ಡ್ ಇದೆ. ಎರಡು ಫೀಲ್ಡ್ಸ್ ಅನ್ನು ಅವ್ರು ತೆಗೆದುಕೊಳ್ಬೇಕು. ಎರಡು ಫೀಲ್ಡ್ ಕೂಡ ಆಕರ್ಷಕವಾಗಿರ್ತಕ್ಕಂಥದ್ದು. ಸೈಕೋಫಾರ್ಮಕಾಲಜಿ ಪೀರಿಯಡ್ ಒಂದು ಒಂದು ಫೀಲ್ಡ್ ಇದೆ, ಮತ್ತೆ ನರ್ಸಿಂಗ್ ಪೀರಿಯಡ್ ಇದೆ. ಆ ಎರಡೂ ಕೂಡ ನಮ್ಗೆ ಆಕರ್ಷಕ. ಎರಡನ್ನೂ ಕೂಡ ನಾನು ಬಿಡ್ಲಿಕ್ಕೆ ಇಷ್ಟಪಡಲ್ಲ ಅಂದಾಗ ನಮಗೆ ಒಂದು ವಿಷಯ ಸ್ಪಷ್ಟ ಆಗುತ್ತೆ. ನಮಗೆ ಎರಡೂ ಕೂಡ ಪಾಸಿಟಿವ್ ಇದ್ದಾಗ, ಎರಡನ್ನೂ ಕೂಡ ನಾವು ಪಾಸಿಟಿವ್ ಇಂದ ತೆಗೆದುಕೊಂಡಾಗ ನಮಗೆ ಯಾವುದು ಬಿಡಬೇಕು, ಯಾವುದನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲಿ ಸಾಕಷ್ಟು ಈ ರೀತಿಯ ಪಾಸಿಟಿವ್, ನಮಗೆ ಅನುಕೂಲವಾಗಿರ್ತಕ್ಕಂಥ ಕೆಲವು ಉದ್ದೇಶಗಳು ಬಂದಾಗ ನಮ್ಗೆ ಯಾವುದನ್ನ ತೆಗೆದುಕೊಳ್ಬೇಕು, ಚಾಯ್ಸ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಸೊ ಇದಕ್ಕೆ ಈ ರೀತಿಯ ಒಂದು ಅಪ್ರೋಚ್ ಅನ್ನು ನಾವು ಸೈಕಾಲಜಿಯಲ್ಲಿ ಚರ್ಚೆ ಮಾಡ್ತೀವಿ. ಇದು ಕೂಡ ನಮಗೆ ಒತ್ತಡಕ್ಕೆ ಕಾರಣ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ನಮಗೆ ಈ 10th+12 ಅಲ್ಲಿ ಯಾರು ಪಾಸ್ ಆಗ್ತಾರೆ, ಈ 10th ಅಲ್ಲಿ ಮುಂದಕ್ಕೆ ಹೋಗುವಾಗ ವಿಷಯಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಬೇರೆ ಬೇರೆ ವಿಷಯಗಳನ್ನ. ಆ ಸಂದರ್ಭಗಳಲ್ಲಿ ಸರಿಯಾದ ರೀತಿ ಇದು ಫ್ಯಾಮಿಲಿ ಅಪ್ರೋಚ್ ಇರಬೇಕು, ಅಥವಾ ಸ್ಟೂಡೆಂಟ್ಸ್ ಅಪ್ರೋಚ್ ಇರಬೇಕು, ಅಥವಾ ಸ್ಟೂಡೆಂಟ್ಸ್ಗಳು ಬೇರೆ ವಿದ್ಯಾರ್ಥಿಗಳು ತೆಗೆದುಕೊಂಡರೆ ಅಂತಕ್ಕಂಥ ವಿಷಯಗಳ ಮೇಲೆ ಯಾವ ಒಂದು ಪ್ಯಾರಾಮೀಟರ್ ಮೇಲೆ ನಾವು ವಿಷಯಗಳು ತೆಗೆದುಕೊಳ್ಬೇಕು. ಯಾಕೆಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಡಿಸೈಡ್ ಮುಂದಿನ ಅವರ ಲೈಫ್ ಅಲ್ಲಿ ಕೆಲವೊಂದು ಡೈರೆಕ್ಷನ್ಸ್ ಅನ್ನು, ತಿರುವು ಅಂತ ಏನ್ ಕರಿತೀವಿ ನಾವು, ಒಂದು ಟರ್ನಿಂಗ್ ಪಾಯಿಂಟ್ ಅನ್ನ ನಿರ್ಧರಿಸುತ್ತೆ. ಹಾಗಾಗಿ ಪೇರೆಂಟಲ್ ತಗೋಬೇಕು, ಅಥವಾ ಒಂದು ಅವರ ಮಕ್ಕಳಿಗೆ ಏನು ಆಸಕ್ತಿ ಇದೆ ಅದ್ರ ಮೇಲೆ ಹೋಗ್ಬೇಕು, ಅಥವಾ ಫ್ರೆಂಡ್ಸ್ಗಳು ಯಾವುದೋ ವಿಷಯಗಳನ್ನ ತೆಗೆದುಕೊಂಡರೆ ಅಂತ ಅದ್ರ ಮೇಲೆ ಹೋಗ್ಬಾರ್ದು. ಯಾಕಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ 3-4 ವಿಷಯಗಳಲ್ಲಿ ಆಸಕ್ತಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ವಿದ್ಯಾರ್ಥಿಗಳು 3-4 ವಿಷಯಗಳು ಆಸಕ್ತಿ ಬಂದ್ಬಿಡುತ್ತೆ. ಕೆಲವರಿಗೆ ಹ್ಯುಮ್ಯಾನಿಟೀಸ್ ಬಗ್ಗೆ ಆಸಕ್ತಿ ಬರ್ಬೋದು, ಒಂದು ಸೋಷಿಯಲ್ ಸ್ಟಡೀಸ್ ಬಗ್ಗೆ ಬರ್ಬೋದು, ಅಥವಾ ಸೈನ್ಸ್ ಬಗ್ಗೆ ಬರ್ಬೋದು, ಬರೀ ಇನ್ನೊಂದು ಯಾವುದೋ ಒಂದು ವಿಷಯದ ಬಗ್ಗೆ ಆಸಕ್ತಿ ಬೆಳೆದ್ಬೋದು. ಆದ್ರೆ ತೆಗೆದುಕೊಳ್ಳೋದು ಯಾವುದು, ವಿಚ್ ಇಸ್ ಗೋಯಿಂಗ್ ಟು ಬಿ ಫಾರ್ ಲಾಂಗ್ ಟೈಮ್, ನಮಗೆ ಯಾವುದು ನಾವು ವಿಷಯ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ವಿಷಯಗಳನ್ನು ಬಂದಾಗ ನಾವು ಅತಿ ಮುಖ್ಯವಾಗಿ ಇಂದಿನ ದಿನಗಳಲ್ಲಿ ನಾವು ಕೌನ್ಸಿಲಿಂಗ್ ಕರಿಯರ್ ಕೌನ್ಸಿಲಿಂಗ್ ತಗೋಬಹುದು. ಅದಕ್ಕೆ ಸಂಬಂಧಪಟ್ಟಂತ ತಯಾರಿ ನಡೆಸಿ ಅದಕ್ಕೆ ಏನೆಲ್ಲ ಬೇಕು ಅಂತಕ್ಕಂಥ ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು, ಮೂರನೇ ವ್ಯಕ್ತಿ ಇಂಟರ್ವೆನ್ಷನ್ ಅಂದ್ರೆ ಇಲ್ಲಿ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಅಂದ್ರೆ ಇಲ್ಲಿ ಕೌನ್ಸಿಲರ್ಸ್ ಬಂದಾಗ ಅವರು ಸಾಕಷ್ಟು ಒಂದು ವಿಷಯದಲ್ಲಿ ಅಂದ್ರೆ ಒಂದು ಪರಿಣತಿಯನ್ನು ಪಡೆದಿರೋದ್ರಿಂದ ಅವರು ಸರಿಯಾದಂತ ಮಾರ್ಗದರ್ಶನ ಕೊಡ್ತಾರೆ, ವಿಚ್ ಇಸ್ ಅನ್ ಗ್ರೌಂಡ್ ರಿಯಾಲಿಟಿ ಅಂತ ಹೇಳಿ. ಅವು ನಮ್ಮ ಭಾವನೆಗಳ ಮೇಲೆ ನಾವು ಎಲ್ಲ ವಿಷಯಗಳನ್ನು ನಾವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಸೊ ನಾವು ಒಂದು ಗ್ರೌಂಡ್ಸ್ ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಂದು ಮಗುವಿನ ಪರ್ಸನಾಲಿಟಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮಗು ಒಂದು ಯಾವ ರೀತಿ ವ್ಯಕ್ತಿತ್ವವನ್ನು ಹೊಂದಿದೆ, ಸೆನ್ಸಿಟಿವ್ ಆಗಿರ್ತಕ್ಕಂಥ ಮಗು. ನಾವು ಈಗ ಸೆನ್ಸಿಟಿವ್ ಆಗಿರ್ತಕ್ಕಂಥ ಮಕ್ಕಳಿಗೆ ನಾವು ಒಂದು ತುಂಬಾ ಆರ್ಮಿ ಕಳಿಸ್ತಕ್ಕಂಥದ್ದು, ಅಥವಾ ಡಿಫೆನ್ಸಿಗೆ ಕಳಿಸ್ತಕ್ಕಂಥದ್ದು, ಅಥವಾ ಒಂದು ಅಡ್ಮಿನಿಸ್ಟ್ರೇಟಿವ್ ತುಂಬಾ ಒತ್ತಡ ಪೂರಿತವಾದ ಕೆಲಸಗಳಲ್ಲಿ ಮಾಡೋಕ್ಕಾಗೋದಿಲ್ಲ. ಕೆಲವರಿಗೆ ಅಡ್ಜಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಆಗೋದಿಲ್ಲ. ಆಫ್ಟರ್ ಟ್ರೈನಿಂಗ್ ಬೇಕಾಗುತ್ತೆ ನಮಗೆ ಅವರಿಗೆ. ಮತ್ತೆ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಮತ್ತೆ ಅವರಿಗೆ ಆ ರೀತಿಯ ಒಂದು ಆಪ್ಟಿಟ್ಯೂಡ್ ಅನ್ನು ಡೆವಲಪ್ ಮಾಡೋದು ಅಷ್ಟು ಈಸಿ ಆಗಲ್ಲ. ಅದಕ್ಕೆ ನಾವು ತಳಮಟ್ಟದಲ್ಲಿ ಮಕ್ಕಳನ್ನ 10ನೇ ಮತ್ತು 12ನೇ ತರಗತಿಯಲ್ಲಿ ಅವರಿಗೆ ಒಂದು ಅಪ್ರೋಚ್ ನ ಸ್ಕಿಲ್ಸ್ ಅನ್ನ ಇನ್ಕಲ್ಕ್ಯುಲೇಟ್ ಮಾಡ್ತಕ್ಕಂಥದ್ದು. ಆವಾಗಲೇ ಮಾಡಿದಾಗ ಏನಾಗುತ್ತೆ ಅಂದ್ರೆ ದ ಚಾಲೆಂಜಸ್, ಹಾಗೆ ಬರ್ತಕ್ಕಂಥ ಚಾಲೆಂಜಸ್ ಗಳಿಗೆ ದೇ ಆರ್ ರೆಡಿ. ಸೊ ನಾವು ಬಹುತೇಕ ಸಂದರ್ಭಗಳಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಅಥವಾ ಒಂದು ಜಾಬ್ಸ್ ನ ಅಪ್ಲೈ ಮಾಡ್ತಕ್ಕಂಥದ್ದಾಗ್ಲಿ, ಬೇರೆ ಯಾವ್ದಾರ ಒಂದು ಎಂಪ್ಲಾಯಬಿಲಿಟಿಗೆ ಹೋದಾಗ ನಾವು ಸ್ಕಿಲ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಆದ್ರೆ ಶಾಲಾ ತಳಮಟ್ಟದಲ್ಲಿ ಇದನ್ನ ನಾವು ಆಪ್ಟಿಟ್ಯೂಡ್ ಅನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು, ಆಟಿಟ್ಯೂಡ್ ಅನ್ನ ನೋಡ್ಕೊಂಡು ನಾವು ಅದನ್ನ ಸೈಕಾಲಜಿಕಲ್ ಟೆಸ್ಟ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಲ್ಟಿ ಪರ್ಪಸ್ ಅಪ್ರೋಚ್ ನ ನೋಡಿ ಕೊಟ್ಟು ಆ ಹುಡುಗನಿಗೆ ಈ ರೀತಿ ನೀವು ಈ ವಿಷಯ ತೆಗೆದುಕೊಂಡ್ರೆ ಇದಾಗುತ್ತೆ ಅಂತ. ಯಾಕೆಂದ್ರೆ ಇಲ್ಲಿ ನಮಗೆ ಆಳ ಅಗಲಗಳನ್ನ ಡೆಪ್ತ್ ಅನಾಲಿಸಿಸ್ ಮಾಡ್ತಕ್ಕಂಥದ್ದು, ಡೆಪ್ತ್ ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ಇಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ತಂದೆ ತಾಯಿಗಳು ಮಕ್ಕಳ ಒಂದು ಅಬ್ಜೆಕ್ಟಿವ್ಸ್ ಅನ್ನ ಡೆಪ್ತ್ ಅನಾಲಿಸಿಸ್ ಮಾಡೋದಿಲ್ಲ. ಆಗ ಏನಾಗುತ್ತೆ, ಡೆಪ್ತ್ ಅನಾಲಿಸಿಸ್ ಮಾಡಕ್ಕೆ ನಿಮಗೆ ಏನಾದ್ರೂ ಸಮಸ್ಯೆಗಳು ಬಂದ್ರೆ, ಈಗ ನಮಗೆ ವಿಷಯಗಳು ಗೊತ್ತಾಗೋದಿಲ್ಲ. ವಿಷಯದ ಒಂದು ವಾಸ್ತವಿಕತೆ ಏನಿದೆ, ಈ ವಿಷಯವನ್ನು ತೆಗೆದುಕೊಂಡ್ರೆ ಈ ರೀತಿ ನಮ್ಗೆ ಅಪರ್ಚುನಿಟೀಸ್ ಇದೆ, ಈ ರೀತಿ ವಿಷಯವನ್ನು ತೆಗೆದುಕೊಂಡ್ರೆ ಕೇವಲ ಮಾಹಿತಿ, ಸಬ್ಜೆಕ್ಟ್ ನ ಮಾಹಿತಿ ಮುಖ್ಯ ಆಗೋದಿಲ್ಲ ನಮಗೆ. ಆ ಸಬ್ಜೆಕ್ಟ್ ನ ಓದ್ತಕ್ಕಂಥ ವ್ಯಕ್ತಿ ಹೇಗಿದ್ದಾರೆ, ಅವರ ಒಂದು ಎನ್ವೈರನ್ಮೆಂಟ್ ಹೇಗಿದೆ, ಅವರ ಒಂದು ತಂದೆ ತಾಯಿಗಳು ಆರ್ಥಿಕ ಸ್ಥಿತಿಗತಿ, ಮತ್ತೆ ಆ ಹುಡುಗನ ಒಟ್ಟು ಕೇಸ್ ಸ್ಟಡಿ ಏನಿದೆ, ಆಪ್ಟಿಟ್ಯೂಡ್ ಏನಿದೆ, ಇಂಟ್ರೆಸ್ಟ್ ಏನಿದೆ. ಇಂಟ್ರೆಸ್ಟ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಸುಮ್ಮನೆ ಏನೋ
ಮನಸ್ಸಲ್ಲಿ ನಾವು ಯಾವುದೇ ಒಂದು ವಿಷಯವನ್ನ ಇಂಟ್ರೆಸ್ಟ್ ಇದೆ ಎಂದು ಮಾತ್ರಕ್ಕೆ ಮಾಡಕ್ಕೆ ಸಾಧ್ಯ ಇಲ್ಲ, ಅಥವಾ ಒಂದು ಆಪ್ಟಿಟ್ಯೂಡ್ ಇದೆ ಅಂತಕ್ಕಂಥದ್ದಕ್ಕೆ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಆಪ್ಟಿಟ್ಯೂಡ್ ನಾವು ಡೆವಲಪ್ ಮಾಡಬೇಕಾಗುತ್ತೆ, ಇಂಟ್ರೆಸ್ಟ್ ಅಲ್ಲದೆ ಆಪ್ಟಿಟ್ಯೂಡ್ ಡೆವಲಪ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಇನ್ನೋವೇಟಿವ್ ಮೆಥಡ್ ಅನ್ನ ನಾವು ಕೊಡ್ಬೇಕಪ್ಪ ಅಂದ್ರೆ ಈ ಒಂದು ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಅಪ್ರೋಚ್ ಅವಾಯ್ಡೆನ್ಸ್ ಅಂತ ಏನ್ ಕರಿತೀವಿ, ಅಪ್ರೋಚ್, 2 ಅಪ್ರೋಚಸ್ ಇರುತ್ತೆ ನಮಗೆ ಈ ಶಾಲಾ ಮಕ್ಕಳಲ್ಲಿ. ಒಂದು ಇದು ಹೆಚ್ಚು ನಾವು ಉದಾಹರಣೆಗೆ ತೆಗೆದುಕೊಳ್ಬಹುದು. ಹಾಗೆ ಇದನ್ನ ತುಂಬಾ ವ್ಯಕ್ತಿಗಳಿಗೆ ಇದರ ಬಗ್ಗೆ ಅರಿವಿರೋದಿಲ್ಲ. ನಾವು ಅಪ್ರೋಚ್ ಅಲ್ಲಿ ಬಿಡಬಹುದು, ಅಂದ್ರೆ ನಮಗೆ ಯಾವುದು ಸರಿ, ಎರಡರಲ್ಲೂ ಕೂಡ ಯಾವ್ದನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಗೊಂದಲಕ್ಕೊಳಗಾಗ್ತಕ್ಕಂಥದ್ದು. ಇವು ಮತ್ತೆ ಮತ್ತೆ ಬರ್ತಾ ಇರ್ತಾವೆ, ನಮಗೆ 2 ಆಪ್ಷನ್ಸ್ಗಳು ಬರ್ತಾ ಇರ್ತವೆ ಸುಮಾರು ಸಂದರ್ಭದಲ್ಲಿ. ಆದರೆ ಬಹುತೇಕ ಲೈಫ್ ಚೇಂಜಿಂಗ್ ಮಾಡ್ತಕ್ಕಂಥದ್ದು, ಅಂದ್ರೆ ಈಗ ನಾವು 12th ಅಲ್ಲಿ ಆಯ್ಕೆ ಆದ ನಂತರ ಅಥವಾ 10th ಅಲ್ಲಿ ಪಾಸ್ ಆದ ನಂತರ ನಾವು ಹ್ಯುಮ್ಯಾನಿಟೀಸ್ ತಗೊಂತೀವೋ ಅಥವಾ ಸೈನ್ಸ್ ತಗೊಂತೀವೋ, ಕಾಮರ್ಸ್ ತಗೊಂತೀವೋ ಅಥವಾ ಇನ್ನೊಂದೇನೋ ವಿಷಯ ತಗೊಂತೀವೋ ಅಂತಕ್ಕಂಥದ್ದು ಇದನ್ನು ತುಂಬಾ ಚೇಂಜಿಂಗ್ ಆಗ್ತಕ್ಕಂಥದ್ದು. ಮುಂದಿನವರ ಜಾಬ್, ಎಂಪ್ಲಾಯಬಿಲಿಟಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಬೇರೆ ವಿಷಯಗಳಾಗಿರ್ಬೋದು, ತುಂಬಾ ವಿಷಯ. ಸೊ ಹಾಗಾಗಿ ಇಂದಿನ ದಿನಗಳಲ್ಲಿ ಶಾಲಾ ಮಟ್ಟದಲ್ಲಿ, ಅದರಲ್ಲೂ ಕೂಡ ಈ ಅಡಲಸೆನ್ಸ್ ವಿಚಾರದಲ್ಲಿ ಇಲ್ಲಿ ನಮಗೆ ಒಂದು ಗ್ರೂಪ್ ಕೌನ್ಸಿಲಿಂಗ್ ಜೊತೆ ಗ್ರೂಪ್ ಕೌನ್ಸಿಲಿಂಗ್ ಕೂಡ ನಾವು ಮಾಡ್ಬೋದು. ಅದಾದ ನಂತರ ಇಂಡಿವಿಜುವಲ್ ಕೌನ್ಸಿಲಿಂಗ್ ಅನ್ನು ನಾವು ಕೊಡ್ಬೇಕಾಗತ್ತೆ. ಆವಾಗ ಅವರಿಗೆ ತುಂಬಾ ಮುಂದೆ ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥದ್ದು, ಆ ಮುಂದೆ ಸಮಸ್ಯೆಗಳನ್ನ ಅವರು ಎದುರಿಸೋದಿಲ್ಲ. ಮತ್ತೆ ತಪ್ಪಿಸುವ ಸಂಘರ್ಷ ಅಂತ ಹೇಳಿ, ತಪ್ಪಿಸುವಿಕೆ ಅಂದ್ರೆ ಅವಾಯ್ಡೆನ್ಸ್ ಅಂತ, ಅವಾಯ್ಡೆನ್ಸ್ ಮಾಡ್ತಕ್ಕಂಥದ್ದು. ನಾವು ಅನೇಕ ಬಾರಿ ಋಣಾತ್ಮಕ ಉದ್ದೇಶ ಇರುತ್ತೆ ನಮಗೆ, ಏನಂದ್ರೆ 2 ನೆಗೆಟಿವ್ ಇರುತ್ತೆ. ಯಾಕಂದ್ರೆ ನೆಗೆಟಿವ್ ಅಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅತಿ ಹೆಚ್ಚು ನೆಗೆಟಿವ್ ಆಗಿರ್ತಕ್ಕಂಥದ್ದನ್ನ ಬಿಟ್ಟು ಸ್ವಲ್ಪ ಕಡಿಮೆ ನೆಗೆಟಿವ್ ಅನ್ನ ತಗೊಳ್ಬೇಕಾಗುತ್ತೆ. ಈಗ ನಾವು ಡೆಂಟಿಸ್ಟ್, ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಒಂದು ನಮಗೆ, ಅಥವಾ ನಾವು ಹೆಚ್ಚು ಸ್ವೀಟ್ ಅನ್ನ ತೆಗೆದುಕೊಂತಿರ್ತೀವಿ, ಅಥವಾ ನಮಗೆ ಟೂತ್ ಡಿಕೆ ಆಗ್ಬಿಡುತ್ತೆ. ಹೆಚ್ಚು ನಾವು ಸ್ವೀಟ್ ತಗೊಳ್ಕೊಳ್ಳೋದ್ರಿಂದ ನಮ್ಗೆ ಅಲ್ಲಲ್ಲಿ ಏನೋ ಒಂದು ಸಮಸ್ಯೆ ಆದಾಗ ನಮಗೆ ಇದಕ್ಕೆ ನಾವು ಅಡಿಕ್ಟ್ ಆಗಿರ್ತೀವಿ, ಏನು ಆಹಾರವನ್ನು ತಿನ್ನೋದಕ್ಕೆ ನಮಗೆ ಬಿಡಕ್ಕಾಗ್ತಾ ಇರೋದಿಲ್ಲ, ಸ್ವೀಟ್ ತಿನ್ನೋದಕ್ಕೆ. ಆಗ ನಾವು ವೈದ್ಯರ ಬಳಿಗೆ ಹೋಗ್ಬೇಕು, ಟೂತ್ ಡಿಕೆ ಬೇರೆ ಆಗ್ಬಿಟ್ಟಿದೆ, ನಾನು ಅಲ್ಲಿಗೆ ಹೋಗ್ಬೇಕಾ ಅಥವಾ ಇಲ್ಲಿಗೆ ಹೋಗ್ಬೇಕಾ, ಇಲ್ಲಿ ನಮಗೆ ತಿನ್ನೋದಕ್ಕೂ ನಾವು ಬಿಡಕ್ಕೆ ಇಷ್ಟಪಡ್ತಾ ಇಲ್ಲ. ಆಮೇಲೆ ನಮಗೆ ಅಲ್ಲಿ ಡಾಕ್ಟ್ರು ಬಳಿಗೂ ಕೂಡ ನಾವು ಹೋಗಕ್ಕಾಗ್ತಾ ಇಲ್ಲ. ಸೊ ಇಲ್ಲಿ ಒಂದು ಡೈಲಿಮಾ ನಮಗೆ ಕ್ರಿಯೇಟ್ ಆಗ್ತಕ್ಕಂಥದ್ದು. ಸೊ ಈ ರೀತಿ ನೆಗೆಟಿವ್ ಆಸ್ಪೆಕ್ಟ್ 2, ಒಂದು ನಿಮಗೆ ಅಲ್ಲಿ ಸ್ವೀಟನ್ನ ನೀವು ತೆಗೆದುಕೊಳ್ಬೇಕು, ಮತ್ತೆ ಇಲ್ಲಿ ನಾವು ಡಾಕ್ಟರ್ ಬಳಿನೂ ಹೋಗ್ಬೇಕು. ಸೊ ನಮಗೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ವಿಷಯಗಳು ಗೊತ್ತಾಗಲ್ಲ. ಸೊ ಇಂತಹ ಒಂದು ಉದಾಹರಣೆಗಳು ನಮ್ಮ ಜೀವನದಲ್ಲಿ ಆಗ್ತಾನೆ ಇರ್ತವೆ, ಅದು ತುಂಬಾನೇ ಫ್ರೀಕ್ವೆಂಟ್ಲಿ ಆಗ್ತಾ ಇರುತ್ತೆ. ಅದಕ್ಕೆ ಏನಪ್ಪಾ ಅಂದ್ರೆ ನಾವು ಅವೇರ್ನೆಸ್ ಬೆಳೆಸ್ಕೊಂಡಾಗ, ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿದಾಗ ನಾವು ಸ್ವಲ್ಪ ಒಳ್ಳೆ ತೀರ್ಮಾನಗಳನ್ನ ತೆಗೆದುಕೊಳ್ಬಹುದು. ಮತ್ತೆ ಅದೇ ರೀತಿ ಮಾರ್ಗ ತಪ್ಪಿಸುವ ಸಂಘರ್ಷ ಅಂತ, ಅಂದ್ರೆ ಮಾರ್ಗ ತಪ್ಪಿಸುವ ಸಂಘರ್ಷ ಅಂದ್ರೆ ಏನು, ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ನಾವು ಟು ಕೀಪ್ ಅವಾಯ್ಡ್ ದಟ್ ಕೈಂಡ್ ಆಫ್ ಥಿಂಗ್ಸ್ ವಿಚ್ ಕ್ರಿಯೇಟ್ಸ್ ದ ಸ್ಟ್ರೆಸ್ ಅಂತ. ಯಾವುದು ಒತ್ತಡಕ್ಕೆ ನಿಮಗೆ ತೆಗೆದುಕೊಂಡು ಹೋಗುತ್ತೆ ಆ ಮಾರ್ಗವನ್ನ ಬ್ಲಾಕ್ ಮಾಡ್ಬೇಕು ಅಂತ ಹೇಳಿ. ಈಗ ನಾವು ಎಷ್ಟೋ ಸಂದರ್ಭಗಳಲ್ಲಿ ಸಮಸ್ಯೆಯನ್ನ ಇಶ್ಯೂ ದೊಡ್ಡದಾಗಿ ಆಗತಕ್ಕಂಥ ಸಾಧ್ಯತೆಗಳಿರುತ್ತೆ. ಯಾಕೆ ಅಂತಂದ್ರೆ ನಾವು ಅನ್ನೆಸೆಸರಿ ನಾವು ಆ ವಿಷಯವನ್ನ ತೆಗೆದುಕೊಂಡಾಗ, ಅದರ ಪೂರ್ವಪರ ತಿಳಿದಿನ ವಿಷಯಗಳನ್ನ ಎಂಟ್ರಿ ಆದಾಗ ಆ ವಿಷಯದ ಒಂದು ಹೊರಗೆ ಬರಕ್ ಸಾಧ್ಯ ಆಗೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಬಹಳ ಸಮಸ್ಯೆಗೆ, ಗೊಂದಲಕ್ಕೆ ಒಳಗಾಗಂತ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನಾವು ಪ್ರೊಫೆಷನಲ್ ಸಲಹೆಗಳನ್ನ ಯಾಕೆ ತೆಗೆದುಕೊಳ್ತೀವಿ ಅಂತಂದ್ರೆ ನಮಗೆ ಅದು ಎಷ್ಟು ಮಟ್ಟಿಗೆ ಸೂಕ್ತ ಅಂತಕ್ಕಂಥದ್ದು ಯೋಚನೆ ಮಾಡಿ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದರ ಹಿನ್ನೆಲೆ ಮುನ್ನೆಲೆಗಳನ್ನ ಚರ್ಚೆ ಮಾಡಿ ನಮಗೆ ಆ ವಿಷಯವನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಬಹಳ ಮಾರ್ಗ ತಪ್ಪಿಸುವ ಸಂಘರ್ಷದಲ್ಲಿ ನಾವು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿವರೆಗೂ ನಾನು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡ್ತಾ ಬಂದೆ. ಅದರಲ್ಲಿ ಮುಖ್ಯವಾಗಿ ನಾನು ಇನ್ನೊಂದ್ಸತಿ ನಿಮಗೆ ರಿವಿಷನ್ಸ್ ಹೇಳ್ಬೇಕು ಅಂದ್ರೆ, ಒಂದು ರಿವಿಷನ್ಸ್ ನಾವು ನೋಡ್ಕೊಂಡ್ಬರೋಣ ಏನೆಲ್ಲ ವಿಚಾರಗಳು ನಾವು ಚರ್ಚೆ ಮಾಡಿದ್ವಿ ಇವತ್ತು ಅಂತೇಳಿ. ಸೊ ಇವತ್ತು BPCG 173 ಬ್ಲಾಕ್ 2 ಯೂನಿಟ್ 3 ಅಲ್ಲಿ ನಾವು ಸೋರ್ಸಸ್ ಆಫ್ ಸ್ಟ್ರೆಸ್ ಬಗ್ಗೆ ಮಾತಾಡಿದ್ವಿ. ಅಂದ್ರೆ ಒತ್ತಡದ ಮೂಲಗಳು ಎಲ್ಲಿಂದ ಬರ್ತವೆ, ಯಾಕೆ ನಾವು ಈಗ ಎಷ್ಟೋ ಒತ್ತಡಗಳು ನಮ್ಮ ವರ್ತನೆ ಮೇಲೆ ಪ್ರಭಾವವನ್ನು ಬೀರಿರ್ತವೆ. ಆದ್ರೆ ಆ ಒತ್ತಡಗಳು ಯಾವುವು ಮತ್ತೆ ಎಲ್ಲಿಂದ ಬಂದಿರ್ತಕ್ಕಂಥದ್ದು ಏನಿದೆ, ಅದನ್ನ ಸರಿಪಡಿಸ್ಕೊಳ್ಬೋದಾ ಅಂತಕ್ಕಂಥ ವಿಚಾರದ ಬಗ್ಗೆ ನಾವು ಮಾತಾಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಸ್ಟ್ರೆಸ್ ಸಿಂಪ್ಟಮ್ಸ್ ಬಗ್ಗೆ ಹೆಚ್ಚು ಮಾತಾಡಿರ್ತಕ್ಕಂಥದ್ದು. ಸೊ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಇದರಲ್ಲಿ ಬೇರೆ ಆಯಾಮಗಳೆಲ್ಲ ನಾವು ನೋಡಿದೀವಿ. ಮೂಲದ ಆಯಾಮಗಳು, ಬೇರೆ ಬೇರೆ ಮೂಲ, ರೆಸ್ಪಾನ್ಸಿಬಿಲಿಟೀಸ್, ಕಮಿಟ್ಮೆಂಟ್ಸ್, ಸ್ಟ್ರೆಸ್ಸರ್ಸ್ ನ ಮೂಲ. ಸ್ಟ್ರೆಸ್ಸರ್ಸ್ ಅಂದ್ರೆ ಏನು, ಯಾವುದು ವಿಚ್ ಕಾಸಸ್ ಸ್ಟ್ರೆಸ್, ನಿಮಗೆ ಯಾವುದು
ಒತ್ತಡವನ್ನ ತಂದು ಕೊಡುತ್ತಾ ಅದನ್ನ ನಾವು ಒತ್ತಡದ ಕಾರಕಗಳು ಅಥವಾ ಒತ್ತಡವನ್ನು ತಂದು ಕೊಡ್ತಕ್ಕಂಥ ಒಂದು ಆಬ್ಜೆಕ್ಟ್ ಅಂತ ನಾವು ಹೇಳ್ಬೋದು. ಅದರಲ್ಲಿ ಇಂಟರ್ಪರ್ಸನಲ್ ಕಾನ್ಫ್ಲಿಕ್ಟ್ಸ್ ಅಂತ, ಇಂಟರ್ಪರ್ಸನಲ್ ಕಾನ್ಫ್ಲಿಕ್ಟ್ ಬಗ್ಗೆನೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಏನು ಅಂದ್ರೆ ನಮ್ಮ ದಿನನಿತ್ಯದ ಇಂಟರಾಕ್ಷನ್ಸ್ ಅಲ್ಲಿ ನಾವು ಬೇರೆಯವರೊಂದಿಗೆ ಆರ್ಗ್ಯುಮೆಂಟ್ ಮಾಡ್ತಕ್ಕಂಥದ್ದು, ಬೇರೆಯವರಿಗೊಂದಿಗೆ ಕಾರ್ಡಿಯಲ್ ರಿಲೇಷನ್ಸ್ ಅಲ್ಲಿ ಇರುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಫ್ರಿಕ್ಷನ್ಸ್ ಆಗ್ತಕ್ಕಂಥದ್ದು, ಕೆಲವೊಂದು ಸಂದರ್ಭಗಳಲ್ಲಿ ಒಂದು ಎಮೋಷನಲಿ ಆಂಗರ್ ಆಗ್ತಕ್ಕಂಥದ್ದು ಅಥವಾ ಸ್ಯಾಡ್ ಫೀಲ್ ಆಗ್ತಕ್ಕಂಥದ್ದು. ಈಗ ಯಾರೋ ನಮ್ಮ ಫ್ರೆಂಡ್ಸ್ ಇಗ್ನೋರ್ ಮಾಡಿದ್ರು ನಮ್ಮನ್ನ ಅಂದ್ರೆ ನಮ್ಗೆ ಒಂಥರ ಸ್ಯಾಡ್ ಫೀಲಿಂಗ್ ಆಗ್ತಕ್ಕಂಥದ್ದು, ನಮಗೆ ಮಾತಾಡಿಸ್ಲಿಲ್ಲ, ಸರಿಯಾಗಿ ರೆಸ್ಪೆಕ್ಟ್ ಕೊಡ್ಲೇ ಇಲ್ಲ ಅಂತಕ್ಕಂಥ ಒಂದು ಸಿಚುವೇಶನ್ಸ್ ನಾವು ಎದುರಿಸ್ತಕ್ಕಂಥದ್ದು. ಸೊ ಹಾಗೆ ಆ ರೀತಿ ನೋಡಿದಾಗ ನಮಗೆ ಸ್ಕೂಲ್ ಅಂಡ್ ವರ್ಕ್ ಎನ್ವೈರನ್ಮೆಂಟ್ ಅಲ್ಲೂ ನಾವು ಪರ್ಸೆಪ್ಷನ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾರು ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಸಾಕಷ್ಟು ಕಾಂಪ್ಲಿಕೇಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಇವೆಲ್ಲ ನಾವು ವಿಷಯಗಳನ್ನ ಮಾತಾಡಿದ್ವಿ. ರೋಲ್ ಸ್ಟ್ರೆಸ್ಸರ್ಸ್ ಅಂದ್ರೆ ಯಾರು ಯಾವ ಭೂಮಿಕೆಯನ್ನ ನಿಭಾಯಿಸಬೇಕು, ಯಾರಿಗೆ ಯಾವ ರೋಲ್ ಕೊಟ್ಟಿರ್ತಾರೆ, ಆ ರೋಲ್ ಅಲ್ಲಿ ಆಗದೆ ಇರ್ತಕ್ಕಂಥದ್ದು ರೋಲ್ ಸ್ಟ್ರೆಸ್. ಈಗ ನನಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿರಲ್ಲ. ಆಸ್ ಎ ಟೀಚರ್, ಆಸ್ ಎ ಲೆಕ್ಚರರ್ ನನಗೆ ಟೀಚ್ ಮಾಡಬೇಕು. ನನಗೆ ಇವತ್ತು ಈ ದಿನ ಕೆಲಸ ಇದೆ, ಈ ದಿನದ ಕೆಲಸ ನಂದು ರೋಲ್ ಇದೆ ನಂದು. ಆ ರೋಲ್ ನಿಭಾಯಿಸಲಿದ್ರೆ ಬೇರೆಯವ್ರಿಗೆ ಸ್ಟ್ರೆಸ್ ಆಗ್ತಕ್ಕಂಥದ್ದು. ಈಗ ನಾನು ಈ ಕೆಲಸವನ್ನ ನಿಭಾಯಿಸದೇ ಇದ್ರೆ ಬೇರೆಯವ್ರನ್ನ ಆಲ್ಟರ್ನೇಟಿವ್ ಮಾಡಬೇಕಾಗತ್ತೆ. ಈಗ ನಾನು ಅವ್ರಿಗೆ ಮೊದಲೇ ವಿಷಯವನ್ನ ತಿಳಿಸ್ತಿದ್ರೆ ಅವರು ಮತ್ತೆ ಇಲ್ಲಿ ನಮಗೆ ಬೇರೆಯವ್ರನ್ನ ಆಲ್ಟರ್ನೇಟಿವ್ ಮಾಡಬೇಕಾಗತ್ತೆ, ಅಥವಾ ಇಲ್ಲಾಂದ್ರೆ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಅಲ್ಲಿ ನಮಗೆ ಸ್ವಲ್ಪ ತಲೆಬಿಸಿ ಆಗ್ತಕ್ಕಂಥದ್ದು ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಆಯಾಯ ಕೆಲಸಗಳನ್ನ ನಾವು ನಿಯೋಜಿಸಿದಾಗ ಆ ರೋಲ್ಸ್ ಏನಿದೆ, ಆ ಗ್ರೂಪ್ ಅಲ್ಲಿ ಮಾಡ್ತಕ್ಕಂಥ ರೂಲ್ಸ್ ಏನಿದೆ, ಅದು ಆಗದೇ ಇದ್ರೆ ಅದು ರೋಲ್ ಸ್ಟ್ರೆಸ್ಸರ್ ಆಗೋಗ್ಬಿಡುತ್ತೆ. ಅಲ್ಲಿಗೆ ಆ ವಿಷಯಕ್ಕೂ ಇವ್ರು ಈ ತರ ಮಾಡ್ಬೇಕಾಯ್ತು, ಬಂದಿಲ್ಲ ಈ ದಿನ, ಇವತ್ತು ಸಮಸ್ಯೆ ಆಯ್ತು, ಇವ್ರು ಹೇಳಿಲ್ಲ ನಮ್ಗೆ, ಇನ್ಫಾರ್ಮ್ ಮಾಡಿಲ್ಲ ಅಂತ ಹೇಳಿ ಅಂತಕ್ಕಂಥದ್ದು ನಮಗೆ ಸಮಸ್ಯೆ ಆಗ್ತಕ್ಕಂಥದ್ದು. ಸೊ ಅದಕ್ಕೆ ನಾವು ಏನ್ ಹೇಳ್ಬೇಕಂದ್ರೆ, ಯಾವಾಗಲೂ ಕಮ್ಯುನಿಕೇಟ್ ಮಾಡುವಾಗ ಮೊದಲೇ ಆ ವಿಷಯವನ್ನ ನಾವು ತಿಳಿಸ್ಬೇಕಾಗತ್ತೆ. ವೆಲ್ ಇನ್ ಅಡ್ವಾನ್ಸ್ ಆಗಿ ನಾವು ತಿಳಿದಾಗ ಅವ್ರು ಬೇರೆ ಏನಾದ್ರು ಆಲ್ಟರ್ನೇಟಿವ್ ನ ನಾವು ಮಾಡ್ಕೊಂತೀವಿ. ಅಂಡ್ ಆಲ್ಸೋ ನಮಗೆ ಕೆಲವಾರು ಸಂದರ್ಭಗಳಲ್ಲಿ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದರ್ ಇಸ್ ಆಲ್ಟರ್ನೇಟಿವ್ಸ್. ಬಹುತೇಕ ಸಂದರ್ಭಗಳಲ್ಲಿ ಈ ರೋಲ್ ಸ್ಟ್ರೆಸ್ಸರ್ಸ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಕಮಿಟ್ಮೆಂಟ್ ಆಗಿರ್ಬೋದು, ನಾವು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಆಲ್ಟರ್ನೇಟಿವ್ಸ್ ಅನ್ನು ಮರಿಬಾರ್ದು. ದೇರ್ ಇಸ್ ಆಲ್ವೇಸ್ ಅನ್ ಆಲ್ಟರ್ನೇಟಿವ್ ಟು ಟೇಕ್ ಎನಿ ಡಿಸಿಷನ್ಸ್. ನಾವು ಒಂದೇ ಸತಿ ನಮಗೆ ಇದೇ ಆಗಿರ್ಬೇಕು, ಇದೇನೇ ನಾವು ಮಾಡಬೇಕು, ಇದು ಹೀಗೆ ಇರಬೇಕು ಅಂತೇಳಿ ವಿ ಆರ್ ನಾಟ್ ರೆಡಿ ಟು ಚೇಂಜ್ ಅವರ್ ಪರ್ಸೆಪ್ಷನ್ಸ್ ಆರ್ ಆಟಿಟ್ಯೂಡ್. ಮಾಡಿಫೈ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿ ಆರ್ ಮೈಂಡ್ ಫಿಕ್ಸ್ ಅಂತ ಏನ್ ಕರಿತೀವಿ ನಾವು, ಫಿಕ್ಸ್ಡ್ ಮೈಂಡ್ನೆಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಒಂದು ಫಿಕ್ಸ್ಡ್ ಆಟಿಟ್ಯೂಡ್ ಏನಿರುತ್ತೆ ನಮಗೆ, ಅದನ್ನ ನಾವು ಚೇಂಜ್ ಮಾಡಕ್ಕೆ ಇಷ್ಟಪಡೋದಿಲ್ಲ. ಅದು ಎಷ್ಟೋ ಸಾರಿ ನಮಗೆ ಒಂದು ಪ್ರಾಬ್ಲಮ್ಸ್ ಅನ್ನ ತಂದು ಕೊಡ್ತಕ್ಕಂಥದ್ದು. ಆಮೇಲೆ ಎಮೋಷನ್ ಲೇಬರ್ ಬಗ್ಗೆನೂ ಕೂಡ ನಾನು ಮಾತಾಡಿದೆ. ಹತಾಶೆ ಮುಖ್ಯವಾಗಿ ನಾವು ಸ್ಪೆಸಿಫಿಕ್ ಪಾಯಿಂಟ್ಸ್ ಬಂದಾಗ ನಮಗೆ ಫ್ರಸ್ಟ್ರೇಷನ್ ಅಂತಕ್ಕಂಥದ್ದು ಸ್ಟ್ರೆಸ್ಗೆ ಹೇಗೆ ಲೀಡ್ ಮಾಡುತ್ತೆ, ಹೇಗೆ ವ್ಯಕ್ತಿತ್ವದ ಮೇಲೆ ಒಂದು ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಹತಾಶೆಗೆ ಯಾಕೆ ಒಳಗಾಗ್ತಾನೆ ವ್ಯಕ್ತಿ ಅಂದ್ರೆ, ಹತಾಶೆ ಹೊರಗಡೆಯಿಂದ ಬಂದಿರ್ಬೋದು, ಅಥವಾ ಒಳಗೆ ಅವನ ಉದ್ದೇಶವನ್ನ ಇಂಟರ್ನಲಿ ಅವನಿಗೆ ಏನೋ ಒಂದು ಪರ್ಪಸ್ ಆಗದೆ ಇರತಕ್ಕಂಥದ್ದು, ಅಥವಾ ಒಂದು ಸಹೋದ್ಯೋಗಿಗಳು ಏನೋ ಒಂದು ಅವರಿಗೆ ಛೇಡಿಸ್ತಕ್ಕಂಥದ್ದು, ಇನ್ನೊಂದು ಏನೋ ಮಾತಾಡಿರ್ತಕ್ಕಂಥದ್ದು. ಈಗ ನಾವು ಕಾರ್ಪೊರೇಟ್ ಏರಿಯಲ್ಲಿ ಆದಷ್ಟು ಬೇಗ ಹತಾಶೆ ಆಗ್ತಕ್ಕಂಥ ಒಂದು ಕಾರ್ಪೊರೇಟ್ ಕಂಪನಿಗಳಲ್ಲಿ ಕಾಣ್ತೀವಿ. ಯಾಕೆಂದ್ರೆ ಟೂ ಮಚ್ ವರ್ಕಾಲಿಕ್ ಆಗಿರ್ತಕ್ಕಂಥದ್ದು, ಅಲ್ಲಿ ಅವು ಈಡೇರದೆ ಇದ್ದ ಟಾಸ್ಕ್ ಓರಿಯೆಂಟೆಡ್ ಆಗಿರ್ತಕ್ಕಂಥದ್ದು ಅಂತ ಆ ತರ ಒಂದು. ಅದಾದ ನಂತರ ನಾವು ಅಪ್ರೋಚ್ ತಪ್ಪಿಸುವ ಸಂಘರ್ಷ ಅಂತ. ಅಪ್ರೋಚ್ ಅವಾಯ್ಡೆನ್ಸ್ ಅಂದ್ರೆ ಏನು ಅಂದ್ರೆ, ನಾವು ಯಾವುದೇ ಒಂದು ಪಾಸಿಟಿವ್, ಎರಡೂ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಅಪ್ರೋಚ್ ನಮಗೆ ಬಂದಾಗ ಅವೆರಡೂ ಕೂಡ ನಮ್ಗೆ ಬಹಳ ಮುಖ್ಯವಾಗಿರುತ್ತೆ. ಆದ್ರೆ ಯಾವ್ದು ಒಂದು ತೆಗೆದುಕೊಳ್ಬೇಕಾಗ್ತದೆ, ವಿ ಹ್ಯಾವ್ ಟು ಚೂಸ್ ಒನ್. ಸೊ ನಮಗೆ ಅಲ್ಲಿ ಇದನ್ನ ಬಿಡ್ಬೇಕು ಅಥವಾ ಇದನ್ನ ಬಿಡ್ಬೇಕು ಅಂತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಸೊ ಹಾಗೆ ನಾವು ಗಮನ ಕೊಟ್ಟು ನಮಗೆ ಅತಿ ಮುಖ್ಯವಾದ ಪ್ರಿಯರಿಟೈಸ್ ಮಾಡೋದನ್ನು ನಾವು ಕಲಿಬೇಕಾಗುತ್ತೆ. ಸೊ ಹಾಗಾಗಿ ಇದು ನಮ್ಮ ಜೀವನದಲ್ಲಿ ಚಾಲೆಂಜಸ್ಗಳು ಬರ್ತಾ ಇರ್ತವೆ, ಸ್ಪಾಂಟೇನಿಯಸ್ ಆಗಿರ್ತಕ್ಕಂಥದ್ದು, ಅದನ್ನೆಲ್ಲ ನಾವು ಗಮನಿಸಬೇಕಾಗುತ್ತೆ. ತಪ್ಪಿಸುವ ಸಂಘರ್ಷ ಅವಾಯ್ಡೆನ್ಸ್ ಮಾಡ್ತಕ್ಕಂಥದ್ದು. ಏನ್ ಕೆಲವೊಂದ್ಸತಿ ನೆಗೆಟಿವ್ ಇನ್ಫಾರ್ಮೇಶನ್ಸ್ ಬಂದ್ಬಿಡುತ್ತೆ. ಯಾವುದನ್ನ ನಾವು ಒಂದು ಬಿಡ್ಬೇಕು. ಈಗ ಅತಿ ಹೆಚ್ಚು ನೆಗೆಟಿವ್ ಯಾವುದು, ಎರಡು ರೀತಿಯಲ್ಲಿ ಗೊತ್ತಾಗುತ್ತೆ, ಇದನ್ನು ಬಿಡಬೇಕು, ನಮಗೆ ತಕ್ಷಣ ಒಂದು ಯಾವ್ದಾದ್ರು ಬಿಡ್ಬೇಕಾಗುತ್ತೆ. ಮಾರ್ಗ ತಪ್ಪಿಸುವ ಸಂಘರ್ಷ ಅಂದ್ರೆ ಏನಂದ್ರೆ, ಬ್ಲಾಕ್ಸ್ ಮಾಡ್ತಕ್ಕಂಥದ್ದು, ವಿಚ್ ಕಾಸಸ್ ಸ್ಟ್ರೆಸ್. ಅವಾಯ್ಡೆನ್ಸ್ ಮಾಡಿ ಅದನ್ನ. ಯಾಕೆ ನಮಗೆ ಪ್ರತಿ ವಾರಿ ನೀವು ನೋಟ್ ಮಾಡ್ಕೋಬಹುದು, ಒಂದು ಜರ್ನಲ್ ಬರೆದಾಗ ನಮಗೆ ಪ್ರತಿನಿತ್ಯ ಏನು ಸ್ಟ್ರೆಸ್ ಮಾಡ್ಕೊಡುತ್ತೆ, ಆ ಸ್ಟ್ರೆಸ್ ಅನ್ನ ಹೇಗೆ ನಾವು ನಿವಾರಿಸಬಹುದು ಅಂತಕ್ಕಂಥ ವಿಚಾರಗಳ ಬಗ್ಗೆ ಗಮನ ಕೊಟ್ಟು ನೋಡ್ಬೋದು. ಅದ್ರ ಬಗ್ಗೆ ಗಮನ ಕೊಟ್ಟು ನೋಡಿದಾಗ ನಿಮಗೆ ಒಂದು ವಿಷಯ ನಿಮಗೆ ಸಿಗ್ತಕ್ಕಂಥದ್ದು. ಸೊ ಹಾಗಾಗಿ ಅದನ್ನು ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆ. ಸೊ ಅದಾದ ನಂತರ ನಮಗೆ
ಬಹುವಿಧಾನ ತಪ್ಪಿಸುವ ಸಂಘರ್ಷ. ಅಂದ್ರೆ ಬಹುವಿಧಾನ ತಪ್ಪಿಸುವ ಸಂಘರ್ಷ ಅಂದ್ರೆ ಏನಪ್ಪಾ ಅಂದ್ರೆ ಮಲ್ಟಿ ಪರ್ಪಸ್ ಅವಾಯ್ಡೆನ್ಸ್ ಅಂತ, ಮಲ್ಟಿ ಅಪ್ರೋಚಸ್ ಅಂತ ಇರುತ್ತೆ. ಈಗ ನೋಡಿ, ನಾವು ಏನ್ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಜೀವನದಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಕಾನ್ಫ್ಲಿಕ್ಟ್ಸ್ಗಳು ಬರುತ್ತೆ. ಬಹುತೇಕ ಸಂದರ್ಭಗಳಲ್ಲಿ ಯಾವುದು ಧನಾತ್ಮಕ ಯಾವುದು ಋಣಾತ್ಮಕ ಅಂತಕ್ಕಂಥ ಸ್ಥಿತಿಗತಿಗಳಲ್ಲೂ ಕೂಡ ನಾವು ಹೋಗಿರ್ತೀವಿ. ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಕ್ಲಾರಿಟಿ ಸಿಗುತ್ತೆ, ಇದನ್ನ ಬಿಟ್ಟು ಇದನ್ನ ನಾವು ತಗೋಬಹುದು, ಇದನ್ನ ನಾವು ಅವಾಯ್ಡ್ ಮಾಡಬಹುದು ಅಂತ. ಕೆಲವೊಂದು ಸಂದರ್ಭಗಳಲ್ಲಿ ಕಾಂಪ್ಲೆಕ್ಸಿಟಿ ಇರೋದ್ರಿಂದ ಧನಾತ್ಮಕ ಮತ್ತು ಋಣಾತ್ಮಕ ಸಂಘರ್ಷಗಳು ಮಿಕ್ಸ್ ಆಗಿ ಬರ್ತಕ್ಕಂಥದ್ದು ಮಲ್ಟಿ ಅಪ್ರೋಚ್ ಅವಾಯ್ಡೆನ್ಸಸ್ ಅಂತ ಕರಿತೀವಿ. ಅದರಲ್ಲಿ ಯಾವ ಒಂದು ಧನಾತ್ಮಕವಾಗಿರುತ್ತೆ, ಒಂದು ಋಣಾತ್ಮಕವಾಗಿರುತ್ತೆ, ಒಂದು ಋಣಾತ್ಮಕ ಮತ್ತು ಧನಾತ್ಮಕವಾಗಿರುತ್ತೆ, ಒಂದು ಧನಾತ್ಮಕ ಮತ್ತು ಋಣಾತ್ಮಕವಾಗಿರುತ್ತೆ. ಸೊ ಕಾಂಪ್ಲಿಕೇಟೆಡ್ ಅಂತ ಏನ್ ಕರಿತೀವಿ. ಈಗ ಬಹುತೇಕ ವ್ಯಕ್ತಿಗಳು ಹೆಚ್ಚು ಲೈಫಲ್ಲಿ ಈ ತರ ಆಗಿರ್ತಕ್ಕಂಥವ್ರು ತುಂಬಾ ಸಮಸ್ಯೆಗೊಳಗಾಗ್ತಾರೆ. ಅದರ ಮೂಲವನ್ನು ನಾವು ಮೊದಲೇ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇದರ ಇಂಟೆನ್ಸಿಟಿ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ ನಾವು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಇದರ ಇಂಟೆನ್ಸಿಟಿನ ಇದು ಅಂದ್ರೆ ಬೆಳೆಯೋದಕ್ಕೆ ಬಿಟ್ಟಿರ್ತೀವಿ ನಾವು. ಹೆಚ್ಚು ಬೆಳೆಯೋದಕ್ಕೆ ಬಿಟ್ಟಾದಾಗ ಮನುಷ್ಯ ಸಾಕಷ್ಟು ಪ್ರಾಬ್ಲಮ್ಯಾಟಿಕ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನಾವು ಮಾನಿಟರ್ ಮಾಡ್ತಕ್ಕಂಥದ್ದು, ನಾವೇನ್ ತೀರ್ಮಾನ ತೆಗೆದುಕೊಳ್ತಾ ಇದೀವಿ, ಮುಂದೆ ಅದರ ಪರಿಣಾಮಗಳೇನು, ಒಂದು ಲೀಗಲ್ ಆಸ್ಪೆಕ್ಟ್ ಏನಾದ್ರು ಇರುತ್ತಾ, ಅಥವಾ ಯಾವುದೇ ಒಂದು ಫೈನಾನ್ಷಿಯಲ್ ಡಿಸಿಷನ್ ತಗೋಬೇಕಾದ್ರೂ ಅಥವಾ ಯಾವುದೇ ಒಂದು ಬಿಗ್ ಡಿಸಿಷನ್ ತಗೋಬೇಕಾದ್ರೂ ಕೂಡ ನಾವು ಹಿನ್ನೆಲೆ ಮುನ್ನೆಲೆಗಳನ್ನ ಯೋಚನೆ ಮಾಡಿ ತಗೋಬೇಕು. ಇವನ್ ಸಣ್ಣ ಘಟನೆಗಳು ಕೂಡ, ಇವನ್ ಸಣ್ಣ ಸಣ್ಣ ವಿಚಾರಗಳಾಗ್ಲಿ, ಯಾವುದೇ ವಿಷಯಗಳೆಲ್ಲ ಮಾತನಾಡುವಾಗಲಿ, ಯಾವುದೇ ಒಂದು ವಿಷಯಗಳ ಅಪ್ಸ್ ಅಂಡ್ ಡೌನ್ಸ್ ನಮಗೆ ಬಂದಾಗ ಅವುಗಳ ಪರಿಣಾಮ ಏನಾಗುತ್ತೆ, ಕಾನ್ಸಿಕ್ವೆನ್ಸಸ್, ದ ಡಿಸಿಷನ್ ಮೇಕಿಂಗ್ ಮಾಡಬೇಕಾದ್ರೂ ಕೂಡ, ಯಾವುದೇ ಒಂದು ಡಿಸಿಷನ್ ಮೇಕಿಂಗ್ ಮಾಡುವಾಗಲೂ ನಾವು ಕೆಲವರ ಸಲಹೆಗಳನ್ನ ಪಡಿತಕ್ಕಂಥದ್ದು, ಸಿಗ್ನಿಫಿಕೆಂಟ್ ಅದರ್ಸ್ ಸಲಹೆಗಳನ್ನ ಪಡಿತಕ್ಕಂಥದ್ದು, ಅನುಭವಿಗಳ ಸಲಹೆಗಳನ್ನ ಪಡಿತಕ್ಕಂಥದ್ದು, ಅಥವಾ ಮುಕ್ತವಾಗಿ ತಮ್ಮ ಒಂದು ಪಾಯಿಂಟ್ ಆಫ್ ವ್ಯೂನ ಬೇರೆಯವರೊಂದಿಗೆ ಹಂಚಿಕೊಂಡು ಕೆಲವು ಸಲಹೆಗಳನ್ನು ತೆಗೆದುಕೊಂಡಾಗ ರಿಯಲಿ ಯು ಆರ್ ಇನ್ ಸೇಫ್ ಹ್ಯಾಂಡ್ ಅಂತ ನಾವು ಕರಿಬೇಕಾಗುತ್ತೆ. ಇಲ್ಲ ಅಂದ್ರೆ ನಮಗೆ ಕಾನ್ಸಿಕ್ವೆನ್ಸಸ್ ಅನ್ನ ಎದುರಿಸಬೇಕಾಗುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ತಾವು ಮಾಡಿದ ಸಣ್ಣ ತಪ್ಪಿಗೆ ಒಂದು ಆತ್ಮಹತ್ಯೆ ಮಾಡ್ತಕ್ಕಂಥದ್ದು, ಬೇರೆಯವರಿಗೆ ಕಷ್ಟವನ್ನ ಕೊಡ್ತಕ್ಕಂಥದ್ದು, ಪ್ರಾಬ್ಲಮ್ಯಾಟಿಕ್ ಆಗ್ತಕ್ಕಂಥದ್ದು, ಆಂಟಿ ಸೋಷಿಯಲ್ ಬಿಹೇವಿಯರ್ ಬೆಳೆಸ್ಕೊಳ್ತಕ್ಕಂಥದ್ದು, ಇವೆಲ್ಲ ಕಾರಣಗಳಾಗುತ್ತೆ. ಇದನ್ನ ನಾವು ಶಾಲೆಗಳಲ್ಲಿ ವೆರಿ ಅರ್ಲಿ ಸ್ಟೇಜ್ ಅಲ್ಲಿ ಇನ್ಕಲ್ಕ್ಯುಲೇಟ್ ಮಾಡ್ತಕ್ಕಂಥದ್ದು, ಡಿಸಿಷನ್ ಮೇಕಿಂಗ್ ಬೆಳೆಸ್ತಕ್ಕಂಥದ್ದು, ಅಸರ್ಟಿವ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಮಕ್ಕಳಿಗೆ ಯಾವ ವಿಷಯವನ್ನ ಯು ಹ್ಯಾವ್ ಟು ಸೇ ನೋ, ಯು ಹ್ಯಾವ್ ಟು ಸೇ ಎಸ್ ಅಂತಕ್ಕಂಥದ್ದನ್ನು ನಾವು ಬೆಳೆಸ್ಬೇಕು ಮಕ್ಕಳಿಗೆ. ಇದು ನಮಗೆ ಹಾನಿಕಾರಕ ಅಂದ್ರೆ ಸೇ ನೋ. ಇದು ನಮ್ಮ ಪರ್ಸನಾಲಿಟಿ ಇಂಪ್ರೆಸ್ ನಮಗೆ ನಮ್ಮ ಸ್ಪೇಸ್ ಬಿಯಾಂಡ್ ಅವರ್ ಲಿಮಿಟ್ ಅಂದಾಗ ಸೇ ನೋ. ಸೊ ನಮ್ಮ ಒಂದು ಪರಿಮಿತಿಗಿದೆ ಇದರಲ್ಲಿ ಅಂದ್ರೆ ನೀವು ಯು ಸೇ ಎಸ್. ಯಾಕಂದ್ರೆ ಕೆಲವು ಸಂದರ್ಭಗಳಲ್ಲಿ ನೀವು ಎಸ್ ಅಂತ ಹೇಳಿದ್ರು ಕೂಡ ನಿಮಗೆ ನೀವು ಸ್ಟ್ರೆಸ್ ಅಲ್ಲಿ ಹೋಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಸೊ ದಟ್ ಮಚ್ ಅಸರ್ಟಿವ್ನೆಸ್ ಇಸ್ ನೀಡೆಡ್. ಆ ಅಸರ್ಟಿವ್ನೆಸ್ ನಾವು ಇನ್ಕಲ್ಕ್ಯುಲೇಟ್ ಇನ್ಕಾರ್ಪೊರೇಟ್ ಮಾಡಬೇಕು ಅಂದಾಗ ನಾವು ಸ್ಟ್ರೆಸ್ ಇಂದ ಹೊರಗಿರ್ಬೋದು ಅಂತೇಳಿ. ಸೊ ಹಾಗಾಗಿ ಈ ರೀತಿಯ ಒಂದು ತೀವ್ರತರವಾದ ಒತ್ತಡ ಈಗಾಗಲೇ ನಾನು ಡಿಸ್ಕಷನ್ ಮಾಡಿದ್ದೀನಿ. ಎಕ್ಸ್ಟ್ರೀಮ್ ಡಿಪ್ರೆಷನ್ಸ್ ಹೋಗ್ತಕ್ಕಂಥದ್ದು ಈ ಬಹುತೇಕ ಸಂದರ್ಭಗಳಲ್ಲಿ ಒಂದು ಕಾರ್ಪೊರೇಟ್ ಅಲ್ಲಿ ಆಗಿರ್ಬೋದು, ಅಥವಾ ಸರಿಯಾದ ರೀತಿ ಅವರಿಗೆ ಟ್ರೈನಿಂಗ್ ಇಲ್ಲದೆ ಇರ್ತಕ್ಕಂಥದ್ದು, ಒಂದು ಎಕ್ಸ್ಪೋಜರ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಈ ರೀತಿಯ ಒಂದು ಘಟನೆಗಳು ಆಗ್ತಕ್ಕಂಥದ್ದು. ಸೊ ಇದು ನಮ್ಮ ಒಂದು ಜವಾಬ್ದಾರಿಯಾಗಿರುತ್ತೆ. ಅದ್ರ ಮುಂದಿನ ತರಗತಿಗಳಲ್ಲಿ ನಾನು ಇದ್ರ ಬಗ್ಗೆ ಹೆಚ್ಚು ಪರಿಣಾಮಗಳೇನು ಅಂತ, ಈಗೆಲ್ಲ ನಾವು ಮೂಲಗಳನ್ನು ಹುಡುಕಿದ್ವಿ, ಸಿಂಪ್ಟಮ್ಸ್ ಬಗ್ಗೆ ಮಾತಾಡಿದ್ವಿ, ಅದರ ಆಗು ಹೋಗುಗಳ ಬಗ್ಗೆನೂ ಚರ್ಚೆ ಮಾಡಿದ್ವಿ, ಪ್ರಮುಖ ಘಟನೆಗಳ ಬಗ್ಗೆನೂ ನಾನು ಹೇಳಿದೆ, ಇವಾಗಲೇ ಡಿಸ್ಕಷನ್ ಮಾಡಿದ್ದೀನಿ. ಮತ್ತೆ ದಿನನಿತ್ಯದ ಡೈಲಿ ಆಸ್ಲೆಸ್ ಅಂತ ಏನ್ ಕರಿತೀವಿ, ದಿನನಿತ್ಯದ ಗೊಂದಲಗಳು, ರೋಜ್ಮರಿ ಜಿಂದಗಿ ಅಂತ ನಾವು ಕರಿತೀವಿ, ಅಥವಾ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವೇನೆಲ್ಲ ಬೇಗ ಬೇಗ ಮಾಡ್ಬೇಕಾಗತ್ತೆ ಅಥವಾ ಸಮಯದ ಗೊಂದಲಗಳು ಇರ್ಬೋದು. ಸೊ ಅವನ್ನೆಲ್ಲ ನಾವು ಒಂದು ಕೂತು ನಾವು ಸಮಯವನ್ನ ಇದ್ ಮಾಡ್ಬೇಕಾಗತ್ತೆ ಅಂತೇಳಿ ನಾನು ಇವತ್ತು ಇದನ್ನ ಅದ್ರ ಜೊತೆಗೆ ವ್ಯಕ್ತಿಗಳ ಸಂಬಂಧಗಳು, ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಅಲ್ಲಿ ನಾವು ಬಹಳ ಮುಖ್ಯ. ಯಾಕೆಂದ್ರೆ ದಿನನಿತ್ಯ ತಂದೆ ತಾಯಿಗಳಾಗಿರ್ಬೋದು, ಕುಟುಂಬದ ಸದಸ್ಯರಾಗಿರ್ಬೋದು, ನಾವು ಹ್ಯೂಮನ್ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ಕೋಬೇಕಾಗತ್ತೆ, ಪಾಸಿಟಿವ್ ಆಗಿ ಮೇಂಟೈನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ದಟ್ ವಿ ಕ್ಯಾನ್ ಗೆಟ್ ಆಪ್ಟಿಮಮ್ ಫೀಡ್ಬ್ಯಾಕ್ ತಗೋಬೇಕಾಗತ್ತೆ. ಸೊ ಹಾಗಾಗಿ ಇದೆಲ್ಲ ನಾನು ಈ ವಿಷಯವನ್ನು ಇವತ್ತು ನಾನು ಏನು ಅಂದ್ರೆ ಸೋರ್ಸಸ್ ಆಫ್ ಸ್ಟ್ರೆಸ್ ಅಂತಕ್ಕಂಥದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಅದರ ಮೂಲ ಮತ್ತು ಡೈಮೆನ್ಷನ್ಸ್ ಏನು, ಅದು ಯಾವ ಹಿನ್ನೆಲೆಯಲ್ಲಿ ನಮಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಮುಂದಿನ ತರಗತಿಯಲ್ಲಿ ನಾವು ಪರಿಣಾಮಗಳೇನು, ಅದರ ಕಾನ್ಸಿಕ್ವೆನ್ಸಸ್ ಅನ್ನು ಬೇರೆ ಬೇರೆ ಮೋಟಿವೇಶನ್ ಸಂಬಂಧಪಟ್ಟಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಚರ್ಚೆ ಮಾಡೋಣ ಅಂತೇಳಿ ನನ್ನ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.